ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಚಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂ ಸ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕಿರ್ಗೌಃ ಪುನೀಯಾನ್ನೋ ಮಹೀಧರಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಕವಯಃ ತರಣಕಾ ಇವ. ನಿನ್ನೆ ನಾವು ನೋಡಿದೆವು, ಸೀತೆ ಅಪರಂಪಾರವಾದ ಶೋಕದಲ್ಲಿ ಬಿದ್ದಳು. ಕಾರಣ ಏನು ಅಂತಂದ್ರೆ ರಾವಣ ಮಾಡಿದ ಕಣ್ಕಟ್ಟು. ಇವತ್ತು ಅಂಥವರೆಲ್ಲ ಇದ್ದೇ ಇದ್ದಾರೆ. ಆದರೆ ನಮಗೆ ಸರಮೆ ತರಹ ಒಬ್ಬಳು ಗೆಳತಿ ಇಲ್ಲ ಅಷ್ಟೆ. ಫೇಕ್ ನರೇಟಿವ್ಗಳನ್ನು ಸೃಷ್ಟಿ ಮಾಡಿ ಇದೇ ಸತ್ಯ ಅಂತ ಹೇಳಿ ನಂಬುವ ಹಾಗೆ ಮಾಡ್ತಾರೆ. ಅದನ್ನು ನೋಡಿಕೊಂಡು ಜನ ಎಲ್ಲ ಆ ಭಾವನೆಯನ್ನು ತಾಳ್ತಾರೆ. ಎಲ್ಲೋ ನಡೆದ ಒಂದು ದೃಶ್ಯ, ಇನ್ನೆಲ್ಲೋ ನಡೆದ ಇನ್ನೊಂದು ದೃಶ್ಯ, ಎರಡನ್ನು ಜೋಡಿಸಿಬಿಡ್ತಾರೆ. ಇದು ಸಹಜ. ಹೀಗೆ ಹೇಳ್ತಾ ಇರ್ಬೇಕಾದ್ರೆ ಒಂದು ಘಟನೆ ಆಗಬೇಕು, ಒಂದು ಘಟನೆ ಬಗ್ಗೆ ಹೇಳಬೇಕು. ನಮ್ಮ ತಾಯಿಯ ತಂದೆ ಅವರು ಅವಾಗ ಒಂದೇ ನ್ಯೂಸ್ ಚಾನಲ್ ಇತ್ತು, ಉದಯ ನ್ಯೂಸ್ ಚಾನಲ್. ಯಾವುದೋ ಆರೋಪದ ಮೇಲೆ, ಅದು ಸತ್ಯವೋ ಸುಳ್ಳೋ ಯಾರಿಗೂ ಗೊತ್ತಿಲ್ಲ, ಕಂಚಿ ಸ್ವಾಮಿಗಳನ್ನ ಅರೆಸ್ಟ್ ಮಾಡಿದ್ರು. ಏನಾದ್ರು ತೋರಿಸ್ಬೇಕಲ್ಲ, ಪ್ರತಿ ದಿವಸ ಅದೇ ಕ್ಲಿಪ್ಪಿಂಗ್ ಅನ್ನು ತೋರಿಸೋರು. ಅದೊಂದು ಕ್ಲಿಪ್ಪಿಂಗು, ಅದನ್ನೇ ಮತ್ತೆ ಮತ್ತೆ ತೋರಿಸಬಹುದು ಅನ್ನೋ ಐಡಿಯಾ ಕೂಡ ಅವ್ರಿಗಿರ್ಲಿಲ್ಲ ಪಾಪ. ನಮ್ಮ ಸ್ವಾಮಿಗಳಿಗಿದ್ದ ಹಾಗೆ ಅವ್ರಿಗಿರ್ಲಿಲ್ಲ. ನಮ್ಮ ಸ್ವಾಮಿಗಳಿಗೂ ಅವೆಲ್ಲ ಗೊತ್ತಿರಲಿಲ್ಲ ಪಾಪ, ಪೇಜಾವರ ಸ್ವಾಮಿಗಳಿಗೆ. ಅವ್ರದ್ದೆಲ್ಲ ಇವ್ರಿಗೇನು ಗೊತ್ತಾಗಬೇಕು. ಅದರಲ್ಲಿ ಪ್ರತಿ ದಿವಸ ಹೋಗೋದು ತೋರಿಸ್ತಾ ಇದ್ರು. ನೋಡಿ, ಪ್ರತಿ ದಿವಸ ಮಠಕ್ಕೆ ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಪ್ರತಿ ದಿವಸ ಸ್ವಾಮಿಗಳನ್ನ ಮಠಕ್ಕೆ ಬಿಡ್ತಾರಂತೆ, ಆಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕರ್ಕೊಂಡು ಹೋಗ್ತಾರಂತೆ. ನೋಡಿ, ಪ್ರತಿ ದಿವಸ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಒಂದು ಫಾಲ್ಸ್ ನೆರೇಟಿವ್ ಒಂದು ಬಿಲ್ಡ್ ಮಾಡಿ ನಮ್ಮನ್ನ ಅದೇ ಸತ್ಯ ಅಂತ ಹೇಳಿ ನಂಬುವ ಹಾಗೆ ಮಾಡಿದ್ರು. ಸೀತೆಗೂ ಅವತ್ತು ಮಾಡಿದ್ದದೇ. ಒಂದು ಮಾಯಕದಿಂದ ರಾಮನ ತಲೆಯನ್ನು ಸೃಷ್ಟಿಸಿ ಬಿಲ್ಲು ಬಾಣಗಳನ್ನು ಮಾಡಿಸಿ ಅಲ್ಲಿ ತಂದು ಇಡಿಸಿದ್ದು. ಆದರೆ ಒಂದು ಸುಳ್ಳನ್ನು ಎಷ್ಟು ಅಂತ ಹೊರಲಿಕ್ಕೆ ಸಾಧ್ಯ, ಎಷ್ಟು ಅಂತ ಹಾಗೆ ಬಿಲ್ಡಪ್ ಕೊಡ್ಲಿಕ್ಕೆ ಸಾಧ್ಯ. ಹೊಟ್ಟೋದ ಅವನು ಯಾವುದೋ ಕಾಲದಲ್ಲಿ ಯಾರೋ ಬಂದು ಟೆನ್ಷನ್ನಲ್ಲಿ ಹೇಳಿದ್ರು ಎಲ್ಲರೂ ಕಾಯ್ತಾ ಇದ್ದಾರೆ ಅಂತ. ಆಗ ಸರಮೆ ಎಂಟ್ರಿ ಆಯಿತು. ಅವಳು ಹೇಳಿದಳು, ಸರಮ ವಿಭೀಷಣನ ಹೆಂಡತಿ, ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತೇನೆ ಅಂತಂದ್ರೆ ಸೀತೆ, ನಿನಗಾಗಿ ಅತ್ಯಂತ ಗುಟ್ಟಿನ ಜಾಗದಲ್ಲಿ ಹೋಗಿ ನಾನು ನಿಂತುಕೊಳ್ತೇನೆ. ಅತ್ಯಂತ ಗುಟ್ಟಿನ ಜಾಗದಲ್ಲಿ ಹೋಗಿ ನಿಂತು ಅವರಿಬ್ಬರ ಮಧ್ಯೆ ಏನಾಗತ್ತೆ ಅಂತ ಕೇಳ್ತೇನೆ. ಅದರಿಂದ ತಪ್ಪು ತಿಳ್ಕೊಳ್ಬೇಡ, ರಾಮ ಸತ್ತಿಲ್ಲ, ರಾಮ ಹೊಣೆಗೇಡಿ ಅಲ್ಲ, ಕಪಿಗಳು ಕೂಡ ಹೊಣೆಗೇಡಿಗಳಲ್ಲ. ಇರ್ರೆಸ್ಪಾನ್ಸಿಬಲ್ ಅಂತ ಹೇಳ್ತೇವಲ್ಲ, ಅವರು ಅಚ್ಚ ಕನ್ನಡದಲ್ಲಿ ಹೊಣೆಗೇಡಿಗಳು.
ಹೊಣೆಯನ್ನ ಕೇಡು ಎಂದು ಬಗೆದವರು. ಅಂದ್ರೆ ಇರ್ರೆಸ್ಪಾನ್ಸಿಬಲ್ ಅಲ್ಲ, ಪೂರ್ತಿ ಜವಾಬ್ದಾರಿ ಇರುವವರು ಹಾಗೆ ಮಲಗಲಿಕ್ಕಾಗಲ್ಲ. ಒಂದು ವೇಳೆ ಹಾಗೆ ಮಲಗಿದ್ದಿದ್ರೆ ದೊಡ್ಡ ಗಲಾಟೆ ಆಗದೆ ಇರ್ತಿರಲಿಲ್ಲ. ಏನು ಗಲಾಟೆ ಆಗಲಿಲ್ಲ. ಪಕ್ಕದಲ್ಲಿ ಯುದ್ಧ ಆದರೆ, ಪಕ್ಕದ ಏರಿಯಾದಲ್ಲಿ ಯುದ್ಧ ಆದರೆ ಇಲ್ಲಿ ಗೊತ್ತಾಗದೇ ಇರುತ್ತಾ? ನಮ್ಮ ಹತ್ತಿರದಲ್ಲಿ ಸುಮಾರು 150 ಕಿಲೋಮೀಟರ್ ಮುಂದೆ, 150 ಕಿಲೋಮೀಟರ್ನ ಅಂತರದಲ್ಲಿ ಯುದ್ಧ ಆದರೆ ಗೊತ್ತಾಗದೇ ಇರುತ್ತಾ? ಅಂಥದ್ದು 50 ಕಿಲೋಮೀಟರ್ನ ಮುಂದೆ ಯುದ್ಧ ಆದರೆ ಗೊತ್ತಾಗದೇ ಇರುತ್ತಾ? ಅದರಿಂದಾಗಿ ಅವೆಲ್ಲ ಫೇಕ್ ನರೇಟಿವ್, ನಂಬಬೇಡ ಅಂತ ಹೇಳಿ ಸರಮೆ ಹೇಳಿದಳು. ಹಂತಾ ಪರಬಲೌಘಾನಾಂ ಅಚಿಂತ್ಯ ಬಲಪೌರುಷಃ ನಹತೋ ರಾಘವ ಶ್ರೀಮಾನ್ ಸೀತೆ ಶತ್ರು ನಿಬರಹಣಃ. ಹಗೆಗಳನ್ನು ಕೊಲ್ಲುವ ರಾಮ ಯಾವತ್ತೂ ಕೂಡ ಹೊಣೆ ಮರೆತು ಮಲಗಿ ಪೆಟ್ಟು ತಿನ್ನೋದಿಲ್ಲ, ಸಾಯೋದಿಲ್ಲ. ಅಯುಕ್ತ ಬುದ್ಧಿ ಕೃತ್ಯೇನ ಸರ್ವಭೂತ ವಿರೋಧಿನ ಇವ ಪ್ರಯುಕ್ತ ರೌದ್ರೇಣ ಮಾಯಾ ಮಾಯಾ ವಿನಾತ್ವಯಿ. ಆದರೆ ನಿನ್ನನ್ನು ಕಂಗೆಡಿಸಬೇಕು ಅನ್ನುವ ಕಾರಣದಿಂದ ರಾವಣ ಮಾಡಿದ ಕೆಟ್ಟ ಪ್ರಯೋಗ ಅದೇನು ಯಶಸ್ವಿನೂ ಆಗೋದಿಲ್ಲ. ಸೀತೆ ಸಾಯಬಹುದು ಅಷ್ಟೇ, ರಾವಣನ ವಶ ಆಗೋದಿಲ್ಲ. ಅಂಥದ್ರಲ್ಲಿ ಶೋಕಸ್ತೆ ವಿಗತ ಸರ್ವ ಕಲ್ಯಾಣಂ ತ್ವಾಮುಪಸ್ಥಿತಂ ಧ್ರುವಂ ತ್ವಾಂ ಭಜತೆ ಲಕ್ಷ್ಮೀ ಪ್ರಿಯಂ ಭವತಿ ತೇ ಶೃಣು. ಶೋಕ ಹೋಗಲಿ, ಶೋಕಸ್ತೆ ವಿಗತಃ, ದುಃಖ ಪಡಬೇಡ, ರಾಮ ಸತ್ತಿಲ್ಲ. ಸರ್ವ ಕಲ್ಯಾಣಂ ತ್ವಾಮುಪಸ್ಥಿತಂ, ಎಲ್ಲ ಮಂಗಳವಾದದ್ದು ನಿನ್ನ ಬಳಿಗೆ ಬರುತ್ತೆ. ನಿನಗೆ ಸಂಪತ್ತು ಕೂಡಲೇ ಸಿಗತ್ತೆ. ಸಂಪತ್ತು ಅಂತನ್ನೋದು, ವೆಲ್ತ್ ಅಂತನ್ನೋದು ಅದು ಸಾಪೇಕ್ಷ, ರಿಲೇಟಿವ್. ಹೆಣ್ಣಿಗೆ ಸಂಪತ್ತು ಅಂತಂದ್ರೆ ಗಂಡನ ಒಡನಾಟ, ಅದು ಸಿಗತ್ತೆ. ಲಕ್ಷ್ಮೀ ಅಂತಂದ್ರೆ ಹಾಗೆ. ಉತ್ತೀರ್ಯ ಸಾಗರಂ ರಾಮ ಸಹವಾ ನರಸೇನಯ ಸನ್ನಿವಿಷ್ಟ ಸಮುದ್ರಸ್ಯ ತೀರಮಾಸಾದ್ಯ ದಕ್ಷಿಣಂ. ರಾಮ ಕಡಲನ್ನು ದಾಟಿ ಕಪಿಗಳ ಸೈನ್ಯದ ಜೊತೆಗೆ ಲಂಕೆಗೆ ಬಂದಿದ್ದಾನೆ. ಇದೋ ಕಡಲ ತೀರದಲ್ಲಿಯೇ ಇದ್ದಾನೆ. ದೃಷ್ಟೋ ಮೇ ಪರಿಪೂರ್ಣಾರ್ಥ ಕಾಕುತ್ಸ್ಥ ಸಹ ಲಕ್ಷ್ಮಣ ಸಹಿತೈ ಸಾಗರಾಂತಸ್ಥೈ ಬಲೈಸ್ತಿಷ್ಠತಿ ರಕ್ಷಿತಃ. ರಾಮಚಂದ್ರ ಕಪಿಗಳ ಸೇನೆಯೊಂದಿಗೆ ಕೂಡಿದ್ದಾನೆ. ಕಪಿಗಳೂ ಕೂಡ ಎಲ್ಲ ಆರೋಗ್ಯದಿಂದ ಇದ್ದಾರೆ. ಕಪಿಗಳಿಗೆ ಉತ್ಸಾಹ ಇದೆ, ಧೈರ್ಯ ಇದೆ, ನಾವೇನ್ ಮಾಡ್ತಾ ಇದ್ದೇವೆ ಅಂತ ನಿಶ್ಚಯ ಇದೆ. ಸುಪಾರಿ ಕಿಲ್ಲರ್ಸ್ ಥರ ಅಲ್ಲ ಅವರು. ಅವ್ರಿಗೇನು ಅವ್ರ ವೈಯಕ್ತಿಕವಾದ ಯಾವ ಕನೆಕ್ಷನ್ನೂ ಇರೋದಿಲ್ಲ, ವೈಯಕ್ತಿಕವಾದ ಯಾವ ಭಾವನೆಯೂ ಇರೋದಿಲ್ಲ, ಒಂದು ಸ್ಪಷ್ಟವಾದ ಉದ್ದೇಶವೇ ಇರೋದಿಲ್ಲ ಅವರಿಗೆ. ಹಾಗಿಲ್ಲ ಕಪಿಗಳು. ಅವ್ರಿಗೆ ಸ್ಪಷ್ಟವಾದ ಉದ್ದೇಶ ಏನು ಮಾಡಬೇಕು ಅಂತ ಗೊತ್ತಿದೆ. ಎಮೋಷನಲಿ ದೇ ಆರ್ ಕನೆಕ್ಟೆಡ್. ಅವರಿಗೆ ಒಂದು ಕನೆಕ್ಷನ್ ಇದೆ. ರಾಮ ಸೀತೆಯನ್ನು ಕಳ್ಕೊಂಡಿದ್ದಾನೆ. ಗುಣಗಳಿಂದ ಪೂರ್ಣ, ಆದ್ದರಿಂದಾಗಿ ರಾಮನನ್ನು ನಾವು ಪ್ರೀತಿಸುತ್ತೇವೆ. ಗುಣಗಳಿಂದ ಮಿಗಿಲು ಅವನು ರಾಮ, ಆದ್ದರಿಂದಾಗಿ ನಾವು ಅವನನ್ನು ಸೇವಿಸುತ್ತೇವೆ. ಕ್ಲಾರಿಟಿ ಇದೆ ಅವರ ಚಿಂತನೆಯಲ್ಲಿ, ಗೊಂದಲ ಇಲ್ಲ. ಎಲ್ಲಿ ಗೊಂದಲ ಇಲ್ವೋ ಅಲ್ಲಿ ಯುದ್ಧ ಮಾಡೋದು ಸುಲಭ. ಫೈಟ್ ಮಾಡಲಿಕ್ಕೆ ಬೇಕಾದದ್ದು ಮೊದಲು ದೈಹಿಕ ಶ್ರಮದಷ್ಟೇ ಕ್ಲಾರಿಟಿ ಅದಿದೆ. ಅನೇನ ಪ್ರೇಷಿತಾಯೇತ ರಾಕ್ಷಸ ಲಘು ವಿಕ್ರಮಾ ರಾಘವಸ್ತೀರ್ಣ ಇತ್ಯೇವಂ
ಪ್ರವೃತ್ತಿಸ್ತೈ ಇಹಾಹೃತ. ಬೇಕಾದಷ್ಟು ಜನ ಗೂಢಚಾರರನ್ನು ಕಳುಹಿಸಿದ ರಾವಣ. ಆ ಗೂಢಚಾರರೆಲ್ಲ ಹೋದ್ರು, ನೋಡಿಕೊಂಡ್ರು. ರಾಮ ಅವರನ್ನು ಸುಲಭವಾಗಿ ಗುರುತಿಸಿದ. ಒಳಸಂಚು ಮಾಡಲಿಕ್ಕೆ ಅಜ್ಞಾನವೇ ಕಾರಣ. ಇವನು ಯಾರು ಅಂತ ನಮಗೆ ಸ್ಪಷ್ಟ ಗೊತ್ತಿದ್ರೆ ನಮ್ಮ ಒಳಗಡೆ ಬಂದು ಅವನು ಒಳಸಂಚು ಮಾಡಲಿಕ್ಕಾಗಲ್ಲ. ಗೂಢಚಾರರ ಕಥೆ ಅದೇ ತಾನೆ. ನಮ್ಮೊಳಗೊಬ್ಬ ಬೆರೆತು ಹೋದ್ರೆ, ನಮ್ಮಂತೆ ಇದ್ರೆ ಅವನು ಎಲ್ಲವನ್ನ ನೋಡಿ ಹೇಳ್ತಾನೆ. ನಮಗೇ ಗೊತ್ತಿಲ್ಲದೆ ನಮ್ಮ ಘಟನೆಗಳನ್ನೆಲ್ಲ ಹೋಗಿ ಹೇಳ್ತಾನೆ. ರಾವಣ ಯಾರ್ಯಾರನ್ನ ಕಳಿಸಿದ್ದಾನೆ ಅವ್ರನ್ನ ರಾಮಚಂದ್ರ ಸ್ಪಷ್ಟವಾಗಿ ಗುರುತಿಸಿದ. ಕಪಿಗಳು ಗುರುತಿಸಿದ್ರು ಎಲ್ಲಕ್ಕಿಂತ ಮಿಗಿಲಾಗಿ. ಅಂದ್ರೆ ಎಕ್ಸ್ಕ್ಲೂಸಿವ್ ಸೈನ್ ಏನೋ ಒಂದು ಇರುತ್ತೆ ಅವ್ರದ್ದು, ಅದು ಅವ್ರಿಗೆ ಗೊತ್ತಿರಲಿಲ್ಲ. ಅಂದ್ರೆ ಅಷ್ಟು ನೀಟಾಗಿ ಗೊತ್ತಾಯ್ತು. ಅವರೆಲ್ಲರೂ ಪೆಟ್ಟು ಮಾಡಿ ಕಳಿಸಿದ್ರು ಅವನಿಗೆ. ಅವರು ಹೋಗಿ ಹೇಳಿದ್ರು ರಾಮ ಬಂದಿದ್ದಾನೆ ಅಂತ. ಸತಾಂ ಶ್ರುತ್ವಾ ವಿಶಾಲಾಕ್ಷಿ ಪ್ರವೃತ್ತಿಂ ರಾಕ್ಷಸಾಧಿಪ ಏಷ ಮಂತ್ರಯತೆ ಸರ್ವೈ ಸಚಿವೈ ಸಹ ರಾವಣ. ನೀನು ಕಂಗೆಟ್ಟಾಗ ರಾವಣ ಮಾತಾಡ್ತಾ ಇದ್ದ. ಯಾರೋ ಬಂದು ಹೇಳಿದ್ರು, ಸರ್ವ ಸೈನ್ಯವು ಸನ್ನದ್ಧವಾಗಿ ನಿನ್ನನ್ನು ಕಾಯ್ತಾ ಇದೆ ಬಾ ಅಂತ. ಕೂಡಲೇ ಓಡಿದ. ಶತ್ರು ಸತ್ತೋಗಿದ್ರೆ ಸಂಭ್ರಮಾಚರಣೆ ಮಾತ್ರ ಇರಬೇಕಿತ್ತು, ಸೆಲೆಬ್ರೇಷನ್ ಇರಬೇಕಿತ್ತು. ಯಾಕೆ ಇಲ್ಲ? ಇನ್ನು ಶತ್ರು ಸತ್ತಿಲ್ಲ ಅಂತ. ದುಃಖ ಪಡಬೇಡ, ನಿನ್ನನ್ನ ಮೋಸ ಮಾಡಲಿಕ್ಕಾಗಿ ಅವನು ಮಾಡಿದ್ದು. ಇತಿ ಬ್ರುವಾಣಾತರಮ ರಾಕ್ಷಸಿ ಸೀತಯಾ ಸಹ ಸರ್ವೋದ್ಯೋಗೇನ ಸೈನ್ಯಾನಾಂ ಶಬ್ದಂ ಶುಶ್ರಾವ ಭೈರವಂ. ಈ ರೀತಿಯಾಗಿ ವಿಭೀಷಣನ ಹೆಂಡತಿ ಸರಮ ಸೀತೆಗೆ ಹೇಳ್ತಾ ಇರಬೇಕಾದ್ರೆ ಕಪಿಗಳ ಅಬ್ಬರದ ಕೂಗು ಕಿವಿಗೆ ಅಪ್ಪಳಿಸಿತು. ದಂಡ ನಿರ್ಘಾತವಾದಿನ್ಯಾ ಶ್ರುತ್ವಾ ಭೇರ್ಯಾ ಮಹಾಸ್ವನಂ ಉವಾಚ ಸರಮಾ ಸೀತಾಮಿದಂ ಮಧುರ ಭಾಷಿಣೀ. ಅಷ್ಟು ಹೊತ್ತಿಗೆ ರಾವಣನ ಕಡೆಯಿಂದ ದೊಡ್ಡ ಭೇರಿಗಳ ಸದ್ದಾಯಿತು. ದಂಡ ನಿರ್ಘಾತವಾದಿನ್ಯಾ, ದೊಡ್ಡ ದೊಡ್ಡ ಕೋಲುಗಳನ್ನು ತೆಗೆದುಕೊಂಡು ಜೋರಾಗಿ ನಗಾರಿಯನ್ನು ಹೊಡೆದಾಗ ಉಂಟಾದ ಸದ್ದು ಕೇಳಿಸಿತು. ಅದನ್ನು ಕೇಳಿಸಿ ಸರಮೆ ಸೀತೆಗೆ ಹೇಳಿದಳು, ಸನ್ನಾಹ ಜನನೀ ಶೇಷ ಭೈರವ ಭೀರು ಭೇರಿಕಾ. ಸನ್ನಾಹ ಜನನಿ, ನೋಡು ಯುದ್ಧಕ್ಕೆ ಸಿದ್ಧವಾದೆವು ಅಂತ ಹೇಳಿ ಜೋರಾದ ಘೋಷಣೆ ಮೊಳಗುತ್ತಾ ಇದೆ ಈ ಭೇರಿಯಿಂದ. ಭೇರೀನಾದಂಚ ಗಂಭೀರಂ ಶೃಣುತೋ ಯದ ನಿಸ್ವನಂ. ಗಂಭೀರವಾದ ಆಳವಾದ ಮೋಡದ ಗುಡುಗಿನಂತಹ ಭೇರೀನಾದವನ್ನು ಕೇಳು. ಕಲ್ಪ್ಯಂತೆ ಮತ್ತ ಮಾತಂಗಾ ಯುಜ್ಯಂತೆ ರಥವಾಜಿನಃ ದೃಶ್ಯಂತೆ ತುರಗಾರೂಢಾ ಪ್ರಾಸಹಸ್ತಾಸಹಸ್ರಚಃ. ಮದಿಸಿದ ಆನೆಗಳನ್ನು ನೋಡು, ಘೀಳಿಡ್ತಾ ಇರುವ ಸದ್ದು ಕೇಳ್ತಾ ಇಲ್ವೇನು? ಯುಜ್ಯಂತೆ ರಥವಾಜಿನಃ, ರಥಕ್ಕೆ ಕುದುರೆಗಳನ್ನು ಜೋಡಿಸ್ತಾ ಇದ್ದಾರೆ. ದೃಶ್ಯಂತೆ ತುರಗಾರೂಢಾ, ಕುದುರೆಗಳನ್ನು ಏರ್ತಾ ಇದ್ದಾರೆ. ಕುದುರೆಗಳ ಕೆನೆತ ಕೇಳ್ತಾ ಇಲ್ವೇನು? ಪ್ರಾಸಹಸ್ತಾಸಹಸ್ರಚಃ ತತ್ರ ತತ್ರ ಚ ಸನ್ನದ್ಧಾಃ ಸಂಪತಂತಿ ಸಹಸ್ರಚಃ ಆಪೂರ್ಯಂತೆ ರಾಜಮಾರ್ಗಾಃ ಸೈನ್ಯೈರದ್ಭುತದರ್ಶನಾಃ. ಇಡೀ ಲಂಕೆಯ ಬೀದಿಗಳಲ್ಲಿ ರಾಕ್ಷಸರ ಸೇನೆ ಹೊರಟಿದೆ ನೋಡು. ರಥವಾಜಿ ಗಜಾನಾಂಚ ರಾಕ್ಷಸೇಂದ್ರಾನುಯಾಯಿನಾಂ ಸಂಭ್ರಮೋ ರಕ್ಷತಾಮೇತಃ ಹೃಷಿತಾನಾಂ ತರಸ್ವಿನಾಂ ಪ್ರಭೋ ವಿಸೃಜತಾಂ ಪಶ್ಯ ನಾನಾ ವರ್ಣತಮುತ್ಥಿತಾಂ. ನಿನಗೆ ಅದ್ಯಾವುದು ಕಾಣದೆ ಹೋದ್ರೆ ಎಲ್ಲ ಕೇಳಿಸ್ಕೋಬೇಕಷ್ಟೇ. ಅವಳು ಸೀತೆ ಯಾವುದು ಕಾಣುವ ಹಾಗಿಲ್ಲ. ಬೇಕಾದ್ರೆ ನೋಡು, ಮೇಲ್ಗಡೆ ಎದ್ದಿರುವ ಧೂಳು. ಬಹಳ ಜನ ನಡೆದು ಹೋಗ್ತಾ ಇದ್ರೆ ಮಾತ್ರ ಉದ್ದವಾದ ಧೂಳು ಕಾಣುತ್ತೆ.
ಆ ಧೂಳನ್ನು ನೋಡು, ದೊಡ್ಡ ಸೈನ್ಯ ಹೊರಟಿದೆ, ಲಂಕೆಯ ಒಳಗಡೆಯಿಂದ ಕಾಣಿಸ್ತಾ ಇದೆ. ಹೊರಗಡೆ ಎಲ್ಲಿಗೆ ಹೊರಟಿದ್ದಾರೆ? ಯುದ್ಧಕ್ಕೆ ತಾನೆ. ವನಂ ನಿರ್ದಹತೋ ಘರ್ಮೇ ಯಥಾರೂಪಂ ವಿಭಾವತೋ ಘಂಟಾನಾಂ ತೃಣು ನಿರ್ಘೋಚಂ ರಥಾನಾಂ ತೃಣು ನಿಸ್ವನಂ. ಆಮೇಲೆ ಘಂಟೆಗಳ ಸದ್ದನ್ನ ಕೇಳು. ಘಂಟೆಗಳ ಸದ್ದಿನ ವೇಗದ ಮೇಲೆ ಎಷ್ಟು ವೇಗ ಇದೆ ಅನ್ನೋದನ್ನು ನೀನು ಇಮ್ಯಾಜಿನ್ ಮಾಡಬಹುದು. ಹಯಾನಾಂ ಹೇಚಮಾಣಾನಾಂ ಶೃಣುತೂರ್ಯಧ್ವನಿಂ ಯಥಾ ಉದ್ಯತಾಯುಧ ಹಸ್ತಾನಾಂ ರಾಕ್ಷಸೇಂದ್ರಾನುಯಾಯಿನಾಂ. ಕುದುರೆಗಳ ಕೆನೆತವನ್ನ ಕೇಳು, ಭೇರಿಗಳ ಸದ್ದನ್ನ ಕೇಳು. ಆಮೇಲೆ ಆಯುಧವನ್ನ ಹಿಡಿದ ರಾಕ್ಷಸರ ಜಯಧ್ವನಿ ಕೇಳಿಸ್ತಾ ಇದೆ ಅಲ್ವಾ? ರಾಮ ಕಮಲ ಪತ್ರಾಕ್ಷೋ ದೈತ್ಯಾನಾಮಿವ ವಾತವಃ ಅವಜಿತ್ಯ ಜಿತಕ್ರೋಧ ತಮಚಿಂತ್ಯ ಪರಾಕ್ರಮಃ ರಾವಣಂ ಸಮರೇ ಹತ್ವಾ ಭರ್ತಾ ತ್ವಾಧಿಗಮಿಷ್ಯತಿ. ಇಷ್ಟೆಲ್ಲ ಆಗ್ತಾ ಇದ್ರು ರಾಮನಿಗೆ ಟೆನ್ಷನ್ ಇಲ್ಲ. ಯಾಕೆಂದ್ರೆ ಕಮಲಪತ್ರಾಕ್ಷ, ತಾವರೆಯಂತೆ ಅಗಲವಾದ ಕಣ್ಣಿನವ. ಅವಜಿತ್ಯ ಜಿತಕ್ರೋಧ, ಕೋಪವನ್ನ ಆರಾಮವಾಗಿ ಗೆದ್ದು ಅಚಿಂತ್ಯ ಪರಾಕ್ರಮ, ಎಣಿಸಲಾಗದ ಪರಾಕ್ರಮದವನಾಗಿ ರಾವಣಂ ತಮರೇ ಹತ್ವಾ, ರಾವಣನನ್ನ ಯುದ್ಧದಲ್ಲಿ ಕೊಂದು ಜಿತಕ್ರೋಧ, ಸಿಟ್ಟಿಲ್ಲದೆ ಕೊಲ್ತಾನೆ. ಅವಜಿತ್ಯ ಜಿತಕ್ರೋಧ, ಸಿಟ್ಟಿಲ್ಲದೆ ರಾವಣನನ್ನ ಕೊಲ್ತಾನೆ. ಅಂದ್ರೆ ನ್ಯಾಯದ ಬಗೆಗಿನ ದೃಷ್ಟಿ ಇದೆ, ಟೆನ್ಷನ್ ಇಲ್ಲ, ಉದ್ವೇಗ ಮೊದಲಾದವುಗಳು ಯಾವಾಗ ಇರಲ್ಲ ಅಂದ್ರೆ ತಟಸ್ಥವಾಗಿದ್ದಾಗ. ಯಾವಾಗ ತಟಸ್ಥವಾಗಿರ್ತಾನೆ ಆಗ ಸತ್ಯವನ್ನ ಕಾಣ್ತಾನೆ. ಯಾವ ಎಕ್ಸ್ಟ್ರೀಮ್ಗೂ ಒಳಗಾಗದೆ, ನಮ್ಮ ಬುದ್ಧಿ ಯಾವ ಎಕ್ಸ್ಟಸಿಯ ಕಡೆಗೂ ವಾಲದೆ ಸಹಜವಾಗಿ ಇದ್ದಾಗ ಸತ್ಯವನ್ನ ಕಾಣ್ತಾನೆ, ಗೆಲ್ಲುತ್ತಾನೆ. ಆಗ ವಿಶೇಷತಃ ಕ್ಷತ್ರಿಯರಲ್ಲಿ ಇರಬೇಕಾದ ಗುಣ, ಕೋಪ ಇಲ್ಲದೆ ಕೊಲ್ಲಬೇಕು. ಯಾವುದೋ ಒಂದು ಭಾವೋದ್ವೇಗಕ್ಕೊಳಗಾಗಿ ಕೊಲ್ಲೋದಲ್ಲ, ಎಮೋಷನಲಿ ಕನೆಕ್ಟ್ ಆಗಬಾರದು. ಸತ್ಯ ಏನು ಅಂತ ಮನಗಂಡು ಕೊಲ್ಲಬೇಕು. ಭಾರಿ ಕಷ್ಟ ಇವೆಲ್ಲ. ರಾಮ ಹಾಗಿದ್ದಾನೆ. ಖಂಡಿತ ರಾವಣನನ್ನು ಕೊಲ್ಲುತ್ತಾನೆ, ನಿನ್ನನ್ನು ಹೊಂದುತ್ತಾನೆ. ವಿಕ್ರಮಿಷ್ಯತಿ ರಕ್ಷಸ್ಸು ಭರ್ತಾತೆ ಸಹ ಲಕ್ಷ್ಮಣ ಯಥಾ ಶತ್ರುಷು ಶತ್ರುಘ್ನೋ ವಿಷ್ಣುನಾ ಸಹ ವಾಸವಃ. ರಾಮ ಹಾಗೂ ಲಕ್ಷ್ಮಣ ಇಬ್ಬರು ಸಾಗುತ್ತಾರೆ. ಹೇಗೆ? ಇಂದ್ರ ಹಾಗೂ ಉಪೇಂದ್ರರು ಜೊತೆಯಾದಂತೆ. ಆಗತಸ್ಯ ಹಿರಾಮಸ್ಯ ಕ್ಷಿಪ್ರಮಂಕಗತಾಂ ಸತೀಂ ಅಹಂ ದ್ರಕ್ಷ್ಯಾಮಿ ಸಿದ್ಧಾರ್ಥಾಂ ತ್ವಾಂ ಶತ್ರು ವಿನಿಪಾತಿತೇ. ರಾವಣ ಸಾಯುವುದೇ ತಡ. ರಾಮನ ತೊಡೆಯ ಮೇಲೆ ನೀನು ಕುಳಿತಿರೋದನ್ನು ನಾನು ನೋಡುತ್ತೇನೆ. ಅಸ್ರಾಣ್ಯಾನಂದಜಾನಿತ್ವಂ ವರ್ತಯಿಷ್ಯಸಿ ಜಾನಕಿ ಸಮಾಗಮ್ಯ ಪರಿಶ್ವಕ್ತ ತಸ್ಯೋರಸಿ ಮಹೋರತಃ. ಈಗ ದುಃಖದಿಂದ ಏನು ಕಣ್ಣೀರಿಡುತ್ತಾ ಇದ್ದಿ, ಅದೇ ಕಣ್ಣಿನಿಂದ ನೀರು ಆನಂದದಿಂದ ಬರುತ್ತೆ, ಆನಂದ ಅಶ್ರುವಾಗತ್ತೆ. ಅವನ ಎದೆಯನ್ನ ನೀನು ತೋಯಿಸುತ್ತಿ ಕಣ್ಣೀರಿನಿಂದ. ಅಚಿರಾನ್ಮೋಕ್ಷತೆ ಸೀತೆ ದೇವಿತೆ ಜಘನಂ ಗತಾಂ ಧೃತಮೇಕಾನ್ ಬಹೂನ್ಮಾತಾನ್ ವೇಣೀಂ ರಾಮೋ ಮಹಾಬಲಃ. ಯಾವಾಗ ರಾವಣ ಸಾಯುತ್ತಾನೆ ಆಗ ರಾಮ ಕೈಯಾರೆ ನಿನ್ನ ಒಂಟಿ ಜಡೆಯನ್ನ ಬಿಡಿಸಿ ಬಹಳ ಜಡೆಗಳನ್ನು ಹಾಕಿಕೊಳ್ಳುವಂತೆ ಮಾಡ್ತಾನೆ. ಆವಾಗಿನ ಕಾಲದ ಫ್ಯಾಷನ್ ಎಲ್ಲ. ಇದೆಲ್ಲ ಧರ್ಮಗಳಿಗೇನು ಸಂಬಂಧ ಇಲ್ಲ. ಇದು ಆಯಾ ಕಾಲದಲ್ಲಿ ಇರುವಂಥದ್ದು.
ಅವಾಗ ಒಂಟಿ ಜಡೆ ಹಾಕಿಕೊಂಡ್ರೆ ಗಂಡ ದೂರದಲ್ಲಿದ್ದಾನೆ, ವಿಯೋಗಿನಿಯರು ಮಾತ್ರ ಹಾಕಿಕೊಳ್ತಾ ಇದ್ದದ್ದು. ಅಂದ್ರೆ ಬಹಳ ಜಡೆ ಅಂತನ್ನೋದು ಅಲಂಕಾರದ ಸಂಕೇತ. ಆಗ ಜಡೆ ಬಿಚ್ಚಿಕೊಳ್ಳುವುದು ಅಂತನ್ನೋದು ವಿಧವೆಯರ ಸಂಕೇತ. ಆಗ ಈಗ ಅದು ಸೌಂದರ್ಯದ ಸಂಕೇತ. ಇದೆಲ್ಲ ಬದಲಾಗ್ತಾ ಇರತ್ತೆ. ಇದರಿಂದ ನೀವು ಏನೋ ಧರ್ಮ ಉಳಿತು, ನಮ್ಮ ಕೂದಲಲ್ಲಿ ಧರ್ಮ ಇರೋದಲ್ಲ, ನೆನಪಿಟ್ಕೊಳ್ಳಿ. ನಮ್ಮ ಕೂದಲ ಸ್ಟೈಲ್ ಮೇಲೆ ಧರ್ಮ ಅನ್ನೋದು ಅವಲಂಬಿತ ಆಗಿದ್ರೆ ಅದರಂತ ದುರ್ಬಲವಾದ ಧರ್ಮ ಎಲ್ಲಿದೆ? ಕೂದಲಲ್ಲಿ, ಗಡ್ಡದಲ್ಲಿ, ಮೀಸೆಯಲ್ಲೆಲ್ಲ ಧರ್ಮ ಕೂತ್ಬಿಟ್ರೆ ಗತಿ ಏನು? ಎಲ್ಲ ಎಕ್ಸ್ಟ್ರೀಮು. ಅವರು ಅಷ್ಟೇ, ಮೀಸೆ ತೆಗಿಬೇಕು, ಗಡ್ಡ ಮಾತ್ರ ಉಳಿಸ್ಕೊಳ್ಬೇಕು, ಧರ್ಮ ಪಾಲನೆ ಅಂತಾರೆ. ಅದರ ಅರ್ಥ ಅಹಂಕಾರ ತೆಗಿರಿ ಅಂತ ಅವರೇ ಹೇಳ್ತಾರೆ. ಅಹಂಕಾರ ಇಲ್ಲದಂತೆ ಇರಬೇಕು ಅಂತ ಮುಸಲ್ಮಾನರು ಹೇಳುವಂಥದ್ದು. ಮೀಸೆ ಯಾಕೆ ತೆಗಿಬೇಕು ಅಂದ್ರೆ ದೇವರ ಮುಂದೆ ನಾವು ಮೀಸೆಯನ್ನು ತೀಡುವ ಹಾಗೆ ಇರಬಾರದು, ಅದು ಅಹಂಕಾರದ ಸಂಕೇತ ಅಂತ. ಅದು ಭಾಷೆ ತೆಗೆದಿರ್ತಾರೆ, ಆದ್ರೆ ಹೋಗಿರಲ್ಲ ಅದು ಅವ್ರಿಗೆ. ಹಾಗೆ ನಮ್ಮಲ್ಲಿಯೂ ಸೌಂದರ್ಯ ಪ್ರಜ್ಞೆ ಅಂತ, ಸೌಂದರ್ಯ ಏನದು ಅದು ಭೋಗ ಅಹಂಕಾರದ ಸಂಕೇತ, ಅದು ಹೋಗಬೇಕು ಅಂತ. ಆದರೆ ಕೆಲವರು ತಲೆಗೂದಲು ತೆಗೆದ್ರೆ ಮಾತ್ರ ಚೆನ್ನಾಗಿ ಕಾಣ್ತಾರಲ್ಲ, ಅವರೆಂತ ಮಾಡ್ಬೇಕು? ಬೆಳೆಸ್ಬೇಕಾ? ಮತ್ತದು ಶಾಖೆಯ ಒಂದು ಸಂಕೇತವಾಗಿ ಇರೋದು. ಋಗ್ವೇದದವ ಗೋಪಾದದಷ್ಟು ಶಿಖೆ, ಯಜುರ್ವೇದದವ ಹೀಗೆ ಅದೊಂದು ಶಾಖಾ ಸೂಚಕವಾಗಿ ಇರುವಂಥದ್ದು. ನಾವೀಗ ಅದನ್ನು ಓದಲ್ಲ, ವೇದ ಓದಲ್ಲ, ಆದರೆ ತಲೆಗೂದಲು ಮಾತ್ರ ತೆಗಿತೀವಿ ಅಂದರೆ ಏನು ಹೇಳಬೇಕು? ಅದು ಸಂಕೇತ ಅಷ್ಟೇ. ಅದು ಸಂಕೇತದಿಂದ ಹೋಗಬಾರ್ದು ಯಾವತ್ತೂ ಕೂಡ. ಯಾಕೆ ಹೇಳಿದ್ದು ಅಂತಂದ್ರೆ ಅವತ್ತಿನ ಕಾಲದ ಒಂದು ಫ್ಯಾಷನ್ ಅಷ್ಟೇ ಇದು. ಅಚಿರಾನ್ ಮೋಕ್ಷತೆ ಸೀತೆ ದೇವಿತೆ ಜಘನಂ ಗತಾಂ. ಸೊಂಟದವರೆಗೆ ಇಳಿಬಿದ್ದಿರುವ ನಿನ್ನ ಒಂಟಿ ಜಡೆಯನ್ನ ರಾವಣನನ್ನ ಕೊಂದೊಡನೆ ಬಿಡಿಸುತ್ತಾನೆ, ಬಹಳ ಜಡೆ ಹಾಕಿಕೊಳ್ಳುವಂತೆ ಮಾಡ್ತಾನೆ. ಅದು ಅವತ್ತಿನ ಕಾಲದ ಒಂದು ಫ್ಯಾಷನ್. ತಸ್ಯ ದೃಷ್ಟ್ವಾ ಮುಖಂ ದೇವಿ ಪೂರ್ಣಚಂದ್ರಮಿವೋದಿತಂ ಮೋಕ್ಷಸೆ ಶೋಕಜಂ ವಾರಿ ನಿರ್ಮೋಕಮಿವ ಪನ್ನಗೀ. ತುಂಬಿದ ಚಂದ್ರನಂತೆ ಇರುವ ರಾಮನ ಮುಖಮಂಡಲವನ್ನು ನೋಡಿ ಅವತ್ತು ಶೋಕವನ್ನು ಬಿಡುತ್ತೀಯ ಸೀತೆ. ರಾವಣಂ ಸಮರೇ ಹತ್ವಾ ನಚಿರಾದೇವ ಮೈಥಿಲಿ ತ್ವಯಾ ಸಮಗ್ರ ಪ್ರಿಯಯ ಸುಖಾರ್ಹೋ ಲಪ್ಸ್ಯತೆ ಸುಖಂ. ರಾವಣನನ್ನು ಕೊಂದು ಸುಖಾರ್ಹೋ ಲಪ್ಸ್ಯತೆ ಸುಖಂ, ಸುಖವನ್ನು ಪಡೆಯುತ್ತಾನೆ. ಸಭಾಜಿತಾತ್ವಂ ರಾಮೇಣ ಮೋದಿಷ್ಯಸಿ ಮಹಾತ್ಮನ ಸುವರ್ಷೇಣ ಸಮಾಯುಕ್ತ ಯಥಾ ಸಸ್ಯೇನ ಮೇದಿನಿ. ರಾಮನ ಗೌರವವನ್ನು, ಪ್ರೀತಿಯನ್ನು ಪಡೆದು ನೀನು ಅರಳುತ್ತೀಯ. ನಿನ್ನ ಮೋರೆಯಿಂದ, ಮೈಯಿಂದ ಪರಿಮಳ ಹೊಮ್ಮುತ್ತದೆ. ಹೇಗೆ? ಒಳ್ಳೆ ಮಳೆ ಬಿದ್ದಾಗ ಚಂದದ ಗಿಡಗಳು ಅರಳಿ ಭೂಮಿ ಕಂಪನ್ನ ಸೂಸುವ ಹಾಗೆ. ಗಿರಿವರಮಭಿತೋ ವಿವರ್ತಮಾನೋ ಹಯೈವ ಮಂಡಲಮಾಚು ಯಕ್ಕರೋತಿ ತಮಿಹ ಚರಣಮಭ್ಯುಪೈಹಿ ದೇವಿ ದಿವಸಕರಂ ಪ್ರಭವೋ ಹ್ಯಯಂ ಪ್ರಜಾನಾಂ. ನೋಡು, ಈಗ ನೋಡು ಸೂರ್ಯನನ್ನು. ಈಗಾಗಿರುವ ದುಃಖವನ್ನ ಪರಿಹರಿಸಿಕೋ. ದಿವಸಕರಂ ಶರಣಂ ಅಭ್ಯುಪೈಹಿ, ಸೂರ್ಯಮಂಡಲದಲ್ಲಿ ಇರುವ ದೇವರನ್ನ ಚಿಂತಿಸು. ಈಗಿನ ದುಃಖವು ಪರಿಹಾರ ಆಗಿ ಮನಸ್ಸಿಗೆ ಸ್ಥಿಮಿತ ಸಿಗುತ್ತೆ. ಆತುರದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರೆ ಗತಿ ಏನು ಅಂತ ಹೇಳಿ ಸರಮೆ ಸೀತೆಯನ್ನ ಚೆನ್ನಾಗಿ ಬೆಂಬಲಿಸಿ ತಿಳಿ ಹೇಳಿ ದುಃಖವನ್ನ ತಡೆದಳು ಅನ್ನುವಲ್ಲಿಗೆ 33ನೇ ಅಧ್ಯಾಯ. ಅಥ ತಾಂ ಜಾತ ಸಂತಾಪಾಂ ತೇನ ವಾಕ್ಯೇನ ಮೋದಿತಾಂ ಸರಮಾಹ್ಲಾದಯಾಮಾಸ ಮಹೀಂ ದಗ್ಧಾಮಿವಾಂಭಸಾ. ಈ ರೀತಿಯಾಗಿ ಸೀತೆಯನ್ನ ಸಂತೈಸಿದಳು. ಹೇಗೆ?
ಬೇಸಿಗೆಯ ಬಿಸಿಲಲ್ಲಿ ಒಣಗಿ ಬೆಂಗಾಡಾದ ಭೂಮಿಯನ್ನ ಮಳೆ ಸಂತೈಸುವ ಹಾಗೆ ಸಂತೈಸಿದಳು. ತತಸ್ತಸ್ಯಾಂ ಹಿತಂ ಸಖ್ಯಾಃ ಚಿಕೀರ್ಷಂತಿ ಸಖೀವಚಃ ಉವಾಚ ಕಾಲೇ ಕಾಲಜ್ಞ ಸ್ಮಿತಪೂರ್ವಾಭಿಭಾಷಿಣೀ. ಹೀಗೆ ತನ್ನ ಗೆಳತಿ ಸರಮೆ ಹೇಳಿದ ಮಾತನ್ನ ಕೇಳಿ ಆ ಸೀತೆ ಸಂತೋಷಪಟ್ಲು. ಹೇಳಿದಳು, ಉತ್ಸಹೇಯಮಹಂ ಗತ್ವಾ ತ್ವದ್ವಾಕ್ಯಮಸಿತೆ ಕ್ಷಣೇ ನಿವೇದ್ಯ ಕುಶಲಂ ರಾಮೇ ಪ್ರತಿಚ್ಛನ್ನ ನಿವರ್ತಿತುಂ. ಆಮೇಲೆ ಸಂತೋಷ ಆಯಿತು ಅಂತ ಸೀತೆ ಹೇಳಿದಳು. ಅದಕ್ಕೆ ಸರಮೆ ಹೇಳಿದಳು, ಏನು ಯೋಚನೆ ಮಾಡಬೇಡ, ನೀನು ಏನು ಹೇಳ್ತೀಯ ಆ ಮಾತನ್ನ ರಾಮನಿಗೆ ನೇರವಾಗಿ ಹೋಗಿ ಹೇಳ್ತೇನೆ. ನಾನು ಹಾರಬಲ್ಲೆ ಅಂದ್ಲು ಸರಮೆ. ನಹಿಮೆ ಕ್ರಮಮಾಣಾಯಾಹ ನಿರಾಲಂಬೆ ವಿಹಾಯಸಿ ಸಮರ್ಥೋ ಗತಿಮನ್ವೇತುಂ ಪವನೋ ಗರುಡೋಪಿ ವಾ. ನಾನು ಆಗಸದಲ್ಲಿ ಹಾರುವಾಗ ಯಾರೂ ನನ್ನನ್ನು ಹಿಂಬಾಲಿಸಲಾರರು, ಅಷ್ಟು ವೇಗವಾಗಿ ಹಾರಬಲ್ಲೆ. ಯೋಚನೆ ಮಾಡದಿರು, ರಾಮನ ಬಳಿಗೆ ಹೋಗಿ ನಿನ್ನ ಭಾವನೆಗಳನ್ನೆಲ್ಲ ಹೇಳುತ್ತೇನೆ. ಏವಂ ಬ್ರುವಾಣಾಂ ತಾಂ ಸೀತಾ ಸರಮಾಮಿದಮಬ್ರವೀತ್ ಮಧುರಂ ಶ್ಲಕ್ಷ್ಣಯಾ ವಾಚ ಪೂರ್ವಶೋಕಾಭಿಪನ್ನಯಾ. ಹೀಗೆ ಸರಮೆ ಹೇಳುವಾಗ ಸೀತೆ ಮಿದುವಾಗಿ ಹೇಳಿದಳಂತೆ, ಸಮರ್ಥಾ ಗಗನಂ ಗಂತುಮಪಿ ತ್ವಂ ಚರಸಾತಳಂ. ಗೆಳತಿ, ನೀನು ಆಕಾಶದ ಮೇಲ್ಗಡೆಗೆ ಹೋಗಬಲ್ಲೆ, ಕೆಳಗಡೆ ಪಾತಾಳಕ್ಕೂ ಹೋಗಬಲ್ಲೆ. ಅವಗಚ್ಛಾದ್ಯ ಕರ್ತವ್ಯಂ ಕರ್ತವ್ಯಂ ತೇ ಮದಂತರೇ. ಆದರೆ ಅಲ್ಲಿಗೆ ಹೋಗಬೇಡ, ರಾಮನ ಬಳಿಗೆ ಹೋಗಬೇಡ, ರಾವಣನ ಬಳಿಗೆ ಹೋಗು. ಹೋಗೋದಾದ್ರೆ ಮತ್ಪ್ರಿಯಂ ಯದಿ ಕರ್ತವ್ಯಂ ಯದಿ ಬುದ್ಧಿ ಸ್ಥಿರಾತವಾ ಜ್ಞಾತುಮಿಚ್ಛಾಮಿ ತಂ ಜ್ಞಾತ್ವಾ ತಂ ಗತ್ವಾ ಕಿಂಕರೋತೀತಿ ರಾವಣಃ. ನಿನ್ನ ಬುದ್ಧಿ ಸ್ಥಿರವಾಗಿದ್ದದ್ದೇ ಆದರೆ, ನಿನಗೆ ನನ್ನ ಪರವಾಗಿ ಕೆಲಸ ಮಾಡಲು ಉತ್ಸಾಹವೇ ಇದ್ದಿದ್ರೆ ಸೀದಾ ರಾವಣನ ಬಳಿಗೆ ಹೋಗು, ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳು ನನಗೆ. ರಾಮನ ಹತ್ರ ಹೋಗಿ ಏನ್ ಪ್ರಯೋಜನ ಅಂದ್ಲು ಸೀತೆ. ಅಂತ ಪ್ರಾಕ್ಟಿಕಲ್ ಹುಡುಗಿರಿ ಅವಳು, ಬಹಳ ಪ್ರಾಕ್ಟಿಕಲ್. ನಮಗೆ ಸೀತೆ ಅಂತಂದ್ರೆ ಎಮೋಷನಲ್ಲಿ ಕೂತ್ಕೊಂಡು ಓ ಅಂತ ಅಳ್ತಾ ಇರ್ತಾಳೆ ಅಂತ ಅಲ್ಲ. ವೇದವ್ಯಾಸರು ವಾಲ್ಮೀಕಿಗಳು ಅಂತಹ ದುರ್ಬಲ ಪಾತ್ರವನ್ನ ಸೃಷ್ಟಿಸ್ಲೇ ಇಲ್ಲ. ಹೆಣ್ಣು ಪಾತ್ರವನ್ನ ವೇದವ್ಯಾಸರು ಹೇಳಿಕೊಟ್ಟಿದ್ದು ಅಲ್ಲಿ ಹೇಳಿ, ಧೃತಿಂ ಕುಂತ್ಯಾಹ ಗಾಂಧಾರ್ಯಾಹ ಧರ್ಮಶೀಲತಾಂ. ಕುಂತಿಯ ಧೈರ್ಯವನ್ನ ಹೇಳಲಿಕ್ಕೆ ಹೊರಟಿದ್ದು ಮಹಾಭಾರತದಿಂದ ಅಂತ ಹೇಳ್ತಾರೆ. ವೇದವ್ಯಾಸರು ಒಬ್ಬರೇ ರೀ ಪಾಸಿಟಿವ್ ಫೆಮಿನಿಸ್ಟು. ಈ ಫೆಮಿನಿಸ್ಟ್ಗಳೆಲ್ಲ ಎಂಥವುಗಳು, ಎಂಥದ್ದು ಗೊತ್ತಿಲ್ಲ ಇವುಗಳಿಗೆ. ಅಲ್ಲಿ ವೇದವ್ಯಾಸರು ಎಂತಹ ಸ್ತ್ರೀ ಪಾತ್ರವನ್ನು ಕೊಟ್ಟರು. ವಾಲ್ಮೀಕಿಗಳು ನೋಡಿ ಎಂತಹ ಪಾತ್ರ. ನಾವು ಸುಂದರಕಾಂಡದಲ್ಲಿ ನೋಡ್ಲಿಲ್ವಾ? ಅವನು ಹೇಳ್ದ, ಯಾವಾಗಲೂ ನಿನ್ನನ್ನೇ ನೆನಪಿಸ್ಕೊತಾ ಇರ್ತಾನೆ ಅಂತ ಹೇಳ್ದ ಹನುಮಂತ. ಏನ್ ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ವಾ ಅಂತಂದವಳು. ಅಮೃತಂ ವಿಷ ಸಂಪೃಕ್ತಂ ತ್ವಯಾ ವಾನರ ಭಾಷಿತಂ. ನೀನು ಅಮೃತವನ್ನೇನೋ ಹೇಳಿದೆ, ನನ್ನನ್ನು ನೆನಪಿಸ್ಕೊಳ್ತಾ ಇರ್ತಾನೆ ಅನ್ನೋದು ನನಗೆ ಖುಷಿಯೇ. ಆದ್ರೆ ಅದ್ರ ಜೊತೆಗೆ ಒಂದು ವಿಷ, ಏನು ಮಾಡಲ್ಲ, ನೆನಪಿಸ್ಕೊತಾ ಇರ್ತಾನೆ. ತೊಗೊಂಡೇನ್ ಮಾಡೋಣ, ಏನು ಮಾಡ್ಬೇಕಲ್ವಾ ಅಂತ. ಅಂದ್ರೆ ಇಷ್ಟು ಪ್ರಾಕ್ಟಿಕಲ್. ಹಾಗೆ ಇವಳು ಹೇಳೋದು, ಮತ್ಪ್ರಿಯಂ ಯದಿ ಕರ್ತವ್ಯಂ ಯದಿ ಬುದ್ಧಿ ಸ್ಥಿರಾತವ ಜ್ಞಾತುಮಿಚ್ಛಾಮಿ ತಂ ಗತ್ವಾ ಕಿಂಕರೋತೀತಿ ರಾವಣ. ರಾವಣ ಏನ್ ಮಾಡ್ತಾನೆ ಅಂತ ಹೇಳು ನನಗೆ. ಸಹಿ ಮಾಯಾಬಲಕ್ರೂರೋ ರಾವಣಶ್ಚತ್ರು ರಾವಣ ಮಾಂ ಮೋಹಯತಿ ದುಷ್ಟಾತ್ಮ ಪೀತ ಮಾತ್ರೇ ವವಾರುಣಿ. ಅವನು ಅಲ್ಲಿಗೆ ಹೋಗೋದ್ರಿಂದ ಏನ್ ಪ್ರಯೋಜನ? ಈಗ ರಾಮನ ಹತ್ರ ಹೋದ್ರೆ ಏನಾಗತ್ತೆ? ಅಯ್ಯೋ ರಾವಣ ಲಂಕೆಯ ಒಳಗಡೆ ಏನೇನೋ ಕಣ್ಕಟ್ಟು ಮಾಡಿ ಸೀತೆಯನ್ನ ಕಾಡಿಸ್ತಾ ಇದ್ದಾನೆ ಅಂತ. ರಾಮ ಆದ್ರೂ ಏನ್ ಮಾಡ್ಬೇಕು? ಯುದ್ಧನೇ ಮಾಡ್ಬೇಕು.
ಅದ್ರ ಬದಲು ರಾಮನಿಗೆ ಆ ಟೆನ್ಷನ್ ಕೊಡೋದು ಬೇಡ. ರಾವಣನ ಹತ್ರ ಹೋಗಿ ಮುಂದೆ ಏನೇನು ಮಾಯೆ ಮಾಡ್ತಾನೆ ಅಂತ ಗೊತ್ತಾಗುತ್ತೆ. ಆಗ ನಾನು ಹೆಂಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಅದರಿಂದಾಗಿ ರಾವಣನ ಹತ್ರ ಹೋಗು, ಮುಂದೆ ಏನೇನು ಮಾಯೆ ಮಾಡ್ತಾನೆ, ಏನೇನು ಮೋಸ ಮಾಡ್ತಾನೆ, ನನ್ನ ಬಗ್ಗೆ ಏನೇನು ಯೋಚನೆ ಮಾಡ್ತಾನೆ. ಅವನಿಗೆ ಒಂದು ಕಡೆಯಿಂದ ಯುದ್ಧಕ್ಕೆ ಬರ್ತಾ ಇದ್ದಾರೆ, ಶತ್ರು ಬಂದು ಎದುರುಗಡೆ ನಿಂತಿದ್ದಾನೆ. ಆದರೂ ಅವನು ತಾನು ತಂದೆ ಹೆಣ್ಣಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ. ಇಂತಹ ಅವಸ್ಥೆಯಲ್ಲಿ ಇನ್ನೇನು ಮೋಸ ಮಾಡ್ತಾನೆ, ಇನ್ನೇನು ಮರೆಮಾಯಗಳನ್ನು ಮಾಡ್ತಾನೆ ಅಂತ ತಿಳ್ಕೊಳ್ಬೇಕಿದೆ ನಾನು. ಅದರಿಂದಾಗಿ ನೀನು ಹಾರ್ಕೊಂಡು ಅಲ್ಲಿಗೆ ಹೋಗ್ಬೇಡ, ಅಲ್ಲಿಗೆ ಹೋಗು ರಾವಣನ ಹತ್ತಿರ. ತರ್ಜಾಪಯತಿ ಮಾಂ ನಿತ್ಯಂ ಭರ್ತ್ಸಾಪಯತಿ ಚಾಸಕೃತ್ ರಾಕ್ಷಸೀಭಿಸ್ಸು ಘೋರಾಭಿಃ ಯೋ ಮಾಂ ರಕ್ಷತಿ ನಿತ್ಯತಃ. ತರ್ಜಾಪಯತಿ ಮಾಂ ನಿತ್ಯಂ, ನಿತ್ಯವೂ ಒಂದಿಷ್ಟು ಜನರನ್ನ ಗೊತ್ತು ಮಾಡಿದಾನೆ. ಒಂದು ಗುಡ್ ಕಾಪು, ಒಂದು ಬ್ಯಾಡ್ ಕಾಪು, ಒಂದು ಗುಡ್ ಕಾಪು, ಒಂದು ಬ್ಯಾಡ್ ಕಾಪು. ಒಬ್ಳು ಬಂದು ಬೈತಾಳೆ, ಇನ್ನೊಬ್ಳು ಬಂದು ಹೊಗಳ್ತಾಳೆ. ಆಮೇಲೆ ಮಾರನೇ ದಿವಸ ಅವಳು ಬೈದ್ರೆ ಇವಳು ಹೊಗಳ್ತಾಳೆ. ತರ್ಜಾಪಯತಿ ಮಾಂ ನಿತ್ಯಂ, ನಿರಂತರವಾಗಿ ನನ್ನ ಪ್ರಜ್ಞೆಯನ್ನ ದುರ್ಬಲಗೊಳಿಸಿ ನಾನೇ ಹೋಗಿ ಅಯ್ಯಪ್ಪ ಸಾಕು ಅಂತ ಹೇಳಿ ಮಾಲೆ ಹಾಕ್ಬಿಡ್ಬೇಕು ಅವನಿಗೆ. ಆ ತರಹ ಅವನು ಇಬ್ಬರನ್ನ ಬಳಸ್ಕೊಂಡು, ಏನು ಪೇಡ್ ನ್ಯೂಸ್ ಆರ್ಟಿಸ್ಟ್ಗಳು ಇಬ್ರು ಇರ್ತಾರೆ, ಅವನು ನಿರಂತರ ಮಾಡ್ತಾ ಇರ್ತಾನೆ. ಇವ್ರು ಬೈಯೋದು, ಈ ರಾಕ್ಷಸಿ ಬೈಯೋದು, ಅವಳು ಹೊಗಳೋದು. ಯಾಕಪ್ಪ ಇಷ್ಟೊಂದು ಒದ್ದಾಡ್ತಾ ಇದ್ದೀ, ಹೋಗಿ ರಾವಣನನ್ನು ಕಟ್ಕೋಬಾರ್ದು, ಎಂತಹ ಗುಣ ರಾವಣನಿಗೆ ಅಂತ ಅವಳು ಹೇಳೋದು. ನೆಕ್ಸ್ಟ್ ಚೇಂಜು, ಅವಳು ಬೈಲಿಕ್ಕೆ ಶುರು ಮಾಡ್ತಾಳೆ. ನನಗೆ ಎರಡೆರಡು ಶಾಕ್. ಆಮೇಲೆ ಇವಳು ಇನ್ನೊಬ್ಳು ರಾಕ್ಷಸಿ ನೆನ್ನೆ ಬೈದಿದ್ಲಲ್ಲ, ಅವಳು ಬಂದು ಯಾಕಪ್ಪ ಹೀಗೆ ಮಾಡ್ತೀ, ನೆನ್ನೆ ನಾನು ನೀನು ಬೈದಿದ್ದೆ ಎಂಥ ಒಳ್ಳೆ ಉದ್ದೇಶಕ್ಕೆ ಗೊತ್ತಾ ಅನ್ನೋದು. ರಾಕ್ಷಸೀಭಿಃ ಸುಘೋರಾಭಿಃ ಯೋ ಮಾಂ ರಕ್ಷತಿ ನಿತ್ಯತಃ ಉದ್ವಿಗ್ನ ಚಂಕಿತಾ ಚಾಸ್ಮಿ ನ ಸ್ವಸ್ಥಂಚ ಮನೋಮಮ. ಅದರಿಂದಾಗಿ ನನಗೆ ಆ ರಾವಣನಿಗಿಂತಲೂ ಆ ರಾವಣನ ದೂತಿಯರು ಇವರಿಬ್ಬರಿದಾರಲ್ಲ ನ್ಯೂಸ್ ಆಂಕರ್ಗಳು, ಅವರಿಂದ ಟೆನ್ಷನ್. ಉದ್ವಿಗ್ನ ಶಂಕಿತ ಚಾಸ್ಮಿ, ಉದ್ವಿಗ್ನಳಾಗಿದ್ದೇನೆ, ಭಯಗೊಂಡಿದ್ದೇನೆ. ನಚ ಸ್ವಸ್ಥಂ ಮನೋಮಮ, ನನ್ನ ಮನಸ್ಸು ಒಂದೆಡೆ ನಿಲ್ತಾ ಇಲ್ಲ. ತದ್ಭಯ ಚಾಹಮುದ್ವಿಗ್ನ ಅಶೋಕವನಿಕಾಂಗತ. ರಾವಣ ನೇರವಾಗಿ ರಿಮೋಟ್ ಕಂಟ್ರೋಲ್ ತರ ಅವ್ರನ್ನ ಆಡಿಸ್ತಾ ಇದ್ದಾನೆ. ನನಗೆ ಇವರಿಂದ ಅವನ ನೆನಪು ಹೋಗ್ತಾನೇ ಇಲ್ಲ. ನಿಮಗೆ ಈ ವಿಷಯ ತಲೆಯಲ್ಲಿ ಕೂಡಿಸ್ಬೇಕು ಅಂತ ಅವ್ರು ತೀರ್ಮಾನ ಮಾಡಿಬಿಟ್ರೆ ತಿರುಗಿಸಿ ಮುರುಗಿಸಿ ಅದೇ ಹೇಳ್ತಾರೆ, ತಿರುಗಿಸಿ ಮುರುಗಿಸಿ ಅದೇ ಹೇಳ್ತಾರೆ, ತಿರ್ಗಾ ಮುರುಗಾ ಅದೇ. ನಮಗೊಂದು ದಿವಸ ಸಾಕಾಗಿರ್ಬೇಕಾದ್ರೆ ನೀವು ಬೆಳಗ್ಗೆ ಚಾಲೆಂಜ್ ಮಾಡ್ತೀನಿ, ಪ್ರಾಯ ಇಲ್ಲಿ ಇರುವವ್ರು ಯಾರು ನೋಡಲ್ಲ ನ್ಯೂಸ್ ಚಾನಲ್ಲು. ಒಮ್ಮೆ ಚಾಲೆಂಜ್ ಮಾಡ್ತೇನೆ, ಬೆಳಗ್ಗೆ 7 ಗಂಟೆಗೆ ಬೇಕಾದ್ರೆ ದಿವಸಕ್ಕೆ 1000 ರೂಪಾಯಿ ನಾನೇ ಕೊಡ್ಲಿಕ್ಕೆ ತಯಾರಿದ್ದೀನಿ. ನೆಮ್ಮದಿಯಿಂದ ಇದ್ದು ಬಿಡಿ, ನ್ಯೂಸ್ ಚಾನಲ್ ನೋಡಿಕೊಂಡು, ಯಾವುದೇ ಉದ್ವೇಗ ಇಲ್ಲದೆ. ಜಗತ್ತು ನಾಶ ಆಗ್ತಾ ಇದೆ ಎನ್ನುವ ಭ್ರಮೆ ಬರದೇನೆ ಕೂತು ಬಿಡಿ ನೋಡೋಣ. ನೀವು ಬೆಳಗ್ಗೆ 7 ಗಂಟೆ ಕರೆಕ್ಟಾಗಿ ಶುರು ಮಾಡಬೇಕು, ಸಂಜೆ 7 ಗಂಟೆ ತನಕ ಸಾಕು ನೋಡ್ಬಿಡಿ. 1000 ರೂಪಾಯಿ ನಾನು ಕೊಡ್ತೀನಿ. ಅಲ್ಲ, ನಮ್ಮ ಯೋಗ್ಯತೆ ಎಷ್ಟೋ ಅಷ್ಟು ಹೇಳ್ತೀನಿ, ಅದಲ್ಲ ನಿಮ್ಗೆ ಅದಕ್ಕಿಂತ ಜಾಸ್ತಿ ಬರ್ಬೋದು ನೋಡಿ. ಆಗತ್ತಾ ನೋಡ್ರಿ. ನಮಗೆ ಹೀಗಾಗಲ್ಲ ಅಂದ್ರೆ 10 ತಿಂಗಳು ರೀ, ಕಂಟಿನ್ಯೂಸ್ಲಿ 10 ತಿಂಗಳು ಆ ಘೋರವಾದ ಮುಖದ ರಾಕ್ಷಸಿಯರು. ಒಬ್ಳು ಕಾಲೇ ಇಲ್ಲ, ಒಬ್ಳಿಗೆ ಒಂದೇ ಕಾಲು, ಒಬ್ಳಿಗೆ ಮುಖದ ಇದು ಮೋರೆಯ ಕೆಳಗಡೆ ಕಣ್ಣು. ಹೀಗಿದ್ದು ಬಿಟ್ರೆ ಏನದು? ನಿರಂತರವಾಗಿ ಕಿವಿ ಹತ್ರ ಬಂದು ಹೇಳ್ತಾ ಇರ್ತಾರೆ, ಒಬ್ಬ ಒಳ್ಳೆಯದು, ಒಬ್ಬ ಕೆಟ್ಟದು, ಒಬ್ಬ ಒಳ್ಳೆಯದು, ಒಬ್ಬ ಕೆಟ್ಟದು. ಒಬ್ಬ ಮಿದುವಾಗಿ ಹೇಳ್ತಾ ಇರ್ತಾಳೆ ಒಬ್ಳು, ಅದರ ತಾತ್ಪರ್ಯ ರಾವಣನ ಮದುವೆ ಆಗು. ಇನ್ನೊಬ್ಳು ಕಠೋರವಾಗಿ ಬೈತಾ ಇದ್ದಾಳೆ, ತಾತ್ಪರ್ಯ ರಾವಣನ ಮದುವೆ ಆಗು. ಹೀಗಾಗ್ಬಿಡತ್ತಲ್ಲ. ಅವಳು ಹೇಳ್ತಾಳೆ, ಉದ್ವಿಗ್ನ ಶಂಕಿತ ಚಾಸ್ಮಿ ನ ಸ್ವಸ್ಥಂಚ ಮನೋಮಮ
ತದ್ಭಯಾಚ್ಚ ಅಹಮುದ್ವಿಗ್ನ ಅಶೋಕವನಿಕಾಂಗತ. ಅದರೊಳಗೆ ಪನ್ನಿದೆ, ನಾನು ಅಶೋಕವನದಲ್ಲಿದ್ದೇನೆ ಆದರೆ ಶೋಕದಲ್ಲಿಯೇ ಮುಳುಗಿದ್ದೇನೆ ಅಂತ. ಯದಿ ನಾಮ ಕಥಾ ತಸ್ಯ ನಿಶ್ಚಿತಂ ವಾಪಿ ಯದ್ಭವೇತ್ ನಿವೇದಯೇಥಾ ಸರ್ವಂ ತದ್ವರೋ ಮೇ ಸ್ಯಾದನುಗ್ರಹ. ಅದರಿಂದ ನೀನು ಹೋಗಿ ಅಲ್ಲಿ ಇವತ್ತು ಅವನೇನು ಫೇಕ್ ನರೇಟಿವ್ ಬಿಲ್ಡ್ ಮಾಡ್ತಾನಲ್ಲ, ಫಸ್ಟು ಹೋಗಿ ಸೀದಾ ಹೋಗಿ ನ್ಯೂಸ್ ರೂಮ್ ಕೂತ ಹಾಗೆ ಆ ನ್ಯೂಸ್ ಎಡಿಟರ್ ಎಡಿಟರ್ ಇನ್ ಚೀಫ್ ಇರ್ತಾನಲ್ಲ, ಅಲ್ಲಿ ತೀರ್ಮಾನ ಆಗತ್ತೆ ನಾಳೆ ಯಾವ ನ್ಯೂಸನ್ನು ಹೈಲೈಟ್ ಮಾಡಬೇಕು ಅಂತ. ಪ್ಲಾನ್ ಎ ಪ್ಲಾನ್ ಬಿ ಎಲ್ಲ ಅಲ್ಲಿ ತೀರ್ಮಾನ ಆಗ್ತಾ ಇರುತ್ತೆ, ಗೊತ್ತಾಯ್ತಾ? ಆ ರೀತಿ ರಾವಣನ ಹತ್ರ ಹೋಗಿ ಕೇಳಿ ನಾಳೆ ಏನು ಮಾಡ್ತಾನೆ ಅಂತ. ನಾನು ಈಗಿಂದಲೇ ತಯಾರಾಗ್ಬಿಟ್ಟಿರ್ತೀನಿ. ನಿವೇದ ಏಥ ಸರ್ವಂ ತತ್, ನೀನು ಮೊದಲೇ ನನಗೆ ಹೇಳ್ಬಿಟ್ರೆ ವರೋ ಮೇಸ್ಯಾದ ಅನುಗ್ರಹ, ಅದಕ್ಕಿಂತ ದೊಡ್ಡ ಅನುಗ್ರಹ ಇಲ್ಲ. ಸೀತೆ ಹೇಳೋದು ಅಂದ್ರೆ ಅವಳು ಮಾನಸಿಕ ಸ್ಥಿಮಿತ ಕಳ್ಕೊಂಡಿಲ್ಲ, ಧೈರ್ಯ ಕಳ್ಕೊಂಡಿಲ್ಲ, ಯಾವುದೇ ಸಮಸ್ಯೆಯ ಮೂಲವನ್ನ ಅವಳು ಗಮನಿಸದೇ ಇಲ್ಲ. ನನಗೆ ಏನ್ ಸಮಸ್ಯೆ ಆಗ್ತಾ ಇದೆ, ಎಲ್ಲಿಂದ ಸಮಸ್ಯೆ ಆಗ್ತಾ ಇದೆ ಸ್ಪಷ್ಟ ಗೊತ್ತಿದೆ. ಸಾಪ್ಯೇವಂ ಬ್ರುವತೀಂ ಸೀತಾಂ ಸರಮಾ ಮೃದುಭಾಚಿಣಿ ಉವಾಚ ವಚನಂ ತಸ್ಯಾಹ ಸ್ಪೃಶಂತಿ ಬಾಷ್ಪ ವಿಕ್ಲಬಂ. ಈ ರೀತಿ ಹೇಳ್ತಾ ಅಳ್ತಾ ಇದ್ದಾಳೆ ಸೀತೆ, ಅವಳ ಕಣ್ಣನ್ನ ಒರೆಸಿ. ಏಷತೆ ಯದ್ಯಭಿಪ್ರಾಯ ತಸ್ಮಾತ್ ಗಚ್ಚಾಮಿ ಜಾನಕಿ ಗೃಹ್ಯ ಶತ್ರೋರಭಿಪ್ರಾಯಂ ಉಪಾವರ್ತಾಮಿ ಮೈಥಿಲೀ. ನೋಡ್ರಿ, ಸೀತೆ ಹತ್ರ ಏನಿತ್ತು? ಏನಿಲ್ಲ. ಒಳ್ಳೆ ದುಡ್ಡೇ, ಅಥವಾ ಮುಂದೆ ಏನಾದರೂ ನಾನು ಮುಂದೆ ಒಳ್ಳೆಯ ಅಧಿಕಾರಕ್ಕೆ ಬಂದಾಗ ನಿಮಗೆ ಒಳ್ಳೆಯದನ್ನು ಮಾಡ್ತೇನೆ ಎನ್ನುವ ಭರವಸೆ ಕೊಟ್ಲೆ? ಏನಿಲ್ಲ, ಕೇವಲ ಒಳ್ಳೆಯತನದಿಂದಲೇ ಗಂಡನಿಗೆ ತಕ್ಕ ಹೆಂಡತಿ. ರಾವಣನ ಮೇಲೇನೆ ನಿಗಾ ಇಟ್ರು. ರಾವಣ ಇವಳ ಮೇಲೆ ಸ್ಪೈಗಳನ್ನ ಇಟ್ರೆ ಇವಳು ರಾವಣನ ಮೇಲೆ ಸ್ಪೈ ಇಟ್ಬಿಟ್ಲು. ಇದೆಲ್ಲ ಆಗೋದು ಯಾವುದರಿಂದ ಅಂದ್ರೆ ಉತ್ಕಟವಾದ ನೈತಿಕವಾದ ಬಲ ಇದ್ದಾಗ. ಇದೆಲ್ಲ ಆಗತ್ತೆ ಯಾವಾಗ? ಒಳ್ಳೆ ಮೊರಾಲಿಟಿ ಇದ್ದಾಗ, ಮಾರಲ್ ಪವರ್ ಇದ್ದಾಗ ಈ ಥರದ್ದು ಏನ್ ಬೇಕಾರಾಗತ್ತೆ. ಅದು ಯಾವ ಮಟ್ಟದಲ್ಲಿತ್ತು ಸೀತೆಗೆ ಅಂತನ್ನೋದು ಗೊತ್ತಾಗತ್ತೆ. ಏವ ಮುಕ್ತ್ವಾ ತಥೋ ಗತ್ವಾ ಸಮೀಪಂ ತಸ್ಯ ರಕ್ಷತಃ ಶುಶ್ರಾವ ಕಥಿತಂ ತಸ್ಯ ರಾವಣಸ್ಯ ಸಮಂತ್ರಿಣಃ. ಹೀಗೆ ಹೇಳಿದ ಕೂಡಲೇ ಅವಳು ರಾವಣನ ಹತ್ರ ಹೋದ್ಲು. ಸರಮೆ ಯಾರಿಗೂ ಗೊತ್ತಾಗದಂತೆ ಇನ್ವಿಸಿಬಲ್ ಆಗಿ ನಿಂತು ರಾವಣನ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡು ಮಂತ್ರಿಯ ಜೊತೆಗೆ ಏನಾಡ್ತಾ ಇದ್ದಾನೆ ಅಂತ. ಸಾಶ್ರುತ್ವಾ ನಿಶ್ಚಯಂ ತಸ್ಯ ನಿಶ್ಚಯಜ್ಞ ದುರಾತ್ಮನಃ ಪುನರೇವ ಆಗಮತ್ ಕ್ಷಿಪ್ರಂ ಅಶೋಕವನಿಕಾಂ ಶುಭಾಂ. ಕೂಡಲೇ ಸೀತೆಯ ಬಳಿ ಬಂದು ಇದನ್ನೆಲ್ಲ ತೋರಿಸ್ಬೇಕು, ಇದನ್ನೆಲ್ಲ ಹೇಳಬೇಕಲ್ವಾ ನಾವು. ಸೀತೆಯ ವಿಜಯ, ಸೀತಾಚರಿತ, ಇವೆಲ್ಲ ಸೀತಾಯನ, ಇದೆಲ್ಲ ಸೀತೆ ಹೇಗೆ ಗೆದ್ಲು, ಮಾರಲಿ ಹೇಗೆ ಗೆದ್ಲು, ಹೇಗೆ ತನ್ನ ಮನಸ್ಸನ್ನ ವಿಷಮ ಪರಿಸ್ಥಿತಿಯಲ್ಲೂ ಕೂಡ ಕಾಯ್ದಿಟ್ಟುಕೊಂಡ್ಲು, ಹೇಗೆ ಬ್ಯಾಲೆನ್ಸ್ ಮಾಡಿದ್ಲು ಅಂತ ಹೇಳಬೇಕು. ಇದನ್ನೆಲ್ಲ ಹೇಳಬೇಕು ಅಲ್ವಾ? ಜನರಿಗೆ ಸ್ಫೂರ್ತಿ ದೊರಕೋದು ಇದರಿಂದ. ಇಲ್ಲಾಂದ್ರೆ ಎಂಥದ್ದು, ಹೋ ಅಂತ ಅಳ್ತಾ ಕೂತಿದ್ಲು ಅಂತ ಅಷ್ಟೇ ನಮಗೆ ತಲೆನಲ್ಲಿ. ಆ ಕಷ್ಟ ನಮಗೆ ಗೊತ್ತೇ ಆಗ್ತಾ ಇಲ್ಲ. ಕಥೆ ಒನ್ಲೈನ್ಗೆ ಇಳಿದಿರೋದ್ರಿಂದಾಗಿ ನಮ್ಗೆ ಆ ಕಷ್ಟಗಳೇ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಯೋಚನೆ ಮಾಡಿ, ನಿಮ್ಮನ್ನ ಒಬ್ಬ ಕೂಡ ಹಾಕ್ತಾನೆ, ಅವನು ಹೇಳಿದಂತೆ ನೀವು ಕೇಳಬೇಕು ಅಂತ. ನೀವು ಹೆಣ್ಣಾಗಿಲ್ದೇ ಇರಬಹುದು, ಗಂಡೇ ಆಗಿರಬಹುದು. ನಾನು ಅಂದುಕೊಂಡ ಹಾಗೆ ನೀನು ಪ್ರಚಾರ ಮಾಡಬೇಕು ನಾಳೆ, ಅಥವಾ ನನ್ನ ಪರವಾಗಿ ನೀನು ಸ್ಪೈ ಆಗಬೇಕು. ಒಬ್ಬ ಪಾಕಿಸ್ತಾನದ ಒಬ್ಬ ಅಥವಾ ಬೇರೆ ಯಾರೋ ದೇಶದ ಒಬ್ಬ ನಿಮ್ಮನ್ನ ಒಂದು ಮೂಲೆಯಲ್ಲಿ ಕೂಡ ಹಾಕಿ 1 ವರ್ಷ ಕಾಲ ಸತಾಯಿಸಿದರೆ ನೀನು ಸ್ಪೈ ಆಗಬೇಕು, ನಮ್ಮ ಪರವಾಗಿ ಸ್ಪೈ ಆಗಬೇಕು. ನಾವು ಡಬಲ್ ಏಜೆಂಟ್ ಆಗಬಹುದು ಅನ್ನೋದು, ಡಬಲ್ ಕ್ರಾಸ್ ಏಜೆಂಟ್ ಆಗಬಹುದು ಅನ್ನೋದು ನಮ್ಗೆ ಮರ್ತೋಗುತ್ತೆ. ಆ ಮಾನಸಿಕ ಒತ್ತಡವನ್ನ ಏಕಾಂತದಲ್ಲಿದ್ದು ಸಹಿಸೋದಿದೆಯಲ್ಲ, ಎಷ್ಟು ಕಷ್ಟ. ಸೀತೆ ಅದನ್ನು ಮಾಡಿದ್ಲಲ್ಲ.
ಯಾವ ಒತ್ತಡಕ್ಕೂ ಪ್ರೆಷರ್ಗೂ ಅವಳು ಈಡಾಗಲಿಲ್ಲ. ಅದರಿಂದಾಗಿ ಸಾಶ್ರುತ್ವ ನಿಶ್ಚಯಂ ತಸ್ಯ ನಿಶ್ಚಯಜ್ಞ ದುರಾತ್ಮನಃ, ಅವಳು ಎಲ್ಲವನ್ನ ಹೇಳಿದಳು. ಸಾ ಪ್ರವಿಷ್ಟಾ ತತಸ್ತತ್ರ ದದರಚ ಜನಕಾತ್ಮಜಾಂ ಪ್ರತೀಕ್ಷಮಾಣಾಂ ಸ್ವಾಮೇವ ಭ್ರಷ್ಟ ಪದ್ಮಾಮಿವ ಶ್ರಿಯಂ. ಸೀದ ಬಂದು ಸೀತೆಯನ್ನು ನೋಡಿದಳಂತೆ. ಸೀತೆ ಹೇಗೆ ಕಂಡ್ಲು ಅಂತಂದ್ರೆ ಭ್ರಷ್ಟ ಪದ್ಮಾಮಿವ ಶ್ರಿಯಂ, ತಾವರೆಯೊಂದಿಲ್ಲದ ಲಕ್ಷ್ಮಿಯ ಹಾಗೆ ಇದ್ಲು. ಲಕ್ಷ್ಮಿ ತಾವರೆಯನ್ನು ಹಿಡ್ಕೊಂಡೇ ಇರ್ತಾಳೆ. ಲಕ್ಷ್ಮಿಯನ್ನ ಚಿಂತನೆ ಮಾಡಬೇಕಾದ್ರೂ ತಾವರೆಯನ್ನು ಹಿಡಿದುಕೊಂಡಂತೆಯೇ ಚಿಂತನೆ ಮಾಡಬೇಕು. ಆ ತಾವರೆ ಅನ್ನೋದು ಬ್ರಹ್ಮಾಂಡದ ಸಂಕೇತ. ಪದ್ಮಂ ಲೋಕಾತ್ಮಕಂ ಪ್ರೋಕ್ತಂ ಅಂತ. ಅವಳು ತಾವರೆಯನ್ನು ಹೀಗೆ ಹಿಡಿದಿದ್ದಾಳೆ ಅಂದ್ರೆ ಇಡೀ ಬ್ರಹ್ಮಾಂಡವನ್ನ ತನ್ನ ಕೈಯಲ್ಲಿ ಇಟ್ಟುಕೊಂಡಿದ್ದಾಳೆ, ಲೀಲೆಯಿಂದ ಆರಾಮವಾಗಿ ಎತ್ಕೊಂಡಿದ್ದಾಳೆ ಅಂತ ಅದರ ಅರ್ಥ. ಬ್ರಹ್ಮದೇವರನ್ನು ಚಿಂತನೆ ಮಾಡಬೇಕಾದ್ರೂ ಮಾತೃ ಪ್ರಕಾರ ಕರಮುತ್ತಮ ಕಾಂತಿಮಂತಂ ಅಂತ. ಉತ್ತಮ ಕಾಂತಿಮದ್ಭಿ ವಕ್ತ್ರೈ ಸೃಜಂತಂ ಅಖಿಲೈ ಪರಮಾರ್ಥ ವಿದ್ಯಾಂ. ತಾಯಿಯಂತೆಯೇ ಎರಡು ಪದ್ಮಗಳನ್ನು ಹಿಡಿದ ಬ್ರಹ್ಮದೇವರನ್ನು ಚಿಂತಿಸಬೇಕು. ಬ್ರಹ್ಮದೇವರ ಕೈನಲ್ಲೂ ಇಡೀ ಬ್ರಹ್ಮಾಂಡ ಇದೆ. ಸೂರ್ಯನನ್ನು ಚಿಂತನೆ ಮಾಡಬೇಕಾದ್ರೂ ತಾವರೆಯನ್ನು ಹಿಡಿದಿರುವ ಸೂರ್ಯನನ್ನು ಚಿಂತಿಸಿ, ಅದು ಆರೋಗ್ಯದ ಸಂಕೇತ. ಅದರಿಂದ ತಾಂ ತು ಸಾತಿ ಪುನಃ ಭ್ರಷ್ಟ ಪದ್ಮಾಮಿವ ಶ್ರಿಯಂ, ಕೈಯಲ್ಲಿ ತಾವರೆಯನ್ನು ಹಿಡಿದಿರದ ಲಕ್ಷ್ಮಿಯಂತೆ ಇರುವ ಸೀತೆಯನ್ನು ಕಂಡಳು. ಇವ ಅಂತ ಅಲ್ಲೂ ಹೇಳಿದ್ದಾರೆ. ಅಂದರೆ ಲಕ್ಷ್ಮಿಯ ಆವೇಶ ಮಾತ್ರ ಇತ್ತು, ಇಂದ್ರ ಇದ್ದ ಈ ಶರೀರದಲ್ಲಿ ಅಂತ ವಾಲ್ಮೀಕಿಗಳ ಗೂಢವಾದ ಭಾಷೆ. ತಾಂ ತು ಸಾತಿ ಪುನಃ ಸೃಷ್ಟ್ವಾ ಪುನಃ ಪ್ರಾಪ್ತಾಂ ತರಮಾಂ ಪ್ರಿಯ ಭಾಷಿಣೀಂ. ಅವಳು ಬಂದ್ಲು ಸೀದಾ, ಸರಮೆ ಸೀತೆ ನೋಡಿದ್ಲು. ತಾಂ ತು ಸೀತಾ ಪುನಃ ಪ್ರಾಪ್ತಾಂ, ಅಪ್ಪಿಕೊಂಡಳಂತೆ. ಗೆಳತಿಯಾದ ಸರಮೆಯನ್ನು ಅಪ್ಪಿಕೊಂಡು ಇಹಾಸೀನಾ ಸುಖಂ ಸರ್ವಂ ಆಖ್ಯಾಹಿ ಮಮ ತತ್ವತಃ, ಸುಖವಾಗಿ ಕೂತ್ಕೊಂಡು ಎಲ್ಲ ಹೇಳು. ಕ್ರೂರಸ್ಯ ನಿಶ್ಚಯಂ ತಸ್ಯ ರಾವಣಸ್ಯ ದುರಾತ್ಮನಃ, ಕ್ರೂರನಾದ ರಾವಣ ನನ್ನ ಬಗೆಗೆ ಏನು ಅನ್ಕೊಳ್ತಾ ಇದ್ದಾನೆ ಹೇಳು. ಈ ಹಿಂದೆ ನಡೆದದ್ದರ ಬಗ್ಗೆ ನನಗೆ ಕ್ಲಾರಿಟಿ ಬೇಕು. ಆ ತಲೆ ಎಲ್ಲಿಗೆ ಹೋಯ್ತು, ಯಾಕೆ ಮಾಯ ಆಯ್ತು? ಅಟ್ಲೀಸ್ಟ್ ನನ್ನ ಮುಂದೆನೇ ಇರ್ಬೋದಿತ್ತು ಆ ತಲೆ, ಆ ಬಿಲ್ಲು ಬಾಣ ಎಲ್ಲ ಠಂಗ್ ಮಾಯ ಆಗೋಯ್ತು. ಏವ ಮುಕ್ತಾತು ಸರಮ ಸೀತಯಾವೇಪಮಾನಯ ಕಥಿತಂ ಸರ್ವಮಾಚಕ್ಷ್ವಾಂ ರಾವಣಶ್ಚ ಸಮಂತ್ರಿಣಃ. ಆಗ ಅವಳು ಹೇಳಿದಳು ಸರಮೆ, ಅಲ್ಲಿ ಏನ್ ನಡೀತು ಅಂತ. ಮತ್ತೆ ಫ್ಲಾಶ್ ಬ್ಯಾಕ್ ಹೋಗುತ್ತೆ ಕಥೆ. ಜನನ್ಯ ರಾಕ್ಷಸೇಂದ್ರೋ ವೈ ತ್ವನ್ಮೋಕ್ಷಾರ್ಥಂ ಬೃಹದ್ವಚಃ ಅತಿಸ್ನಿಗ್ಧೇನ ವೈದೇಹಿ ಮಂತ್ರಿ ವೃದ್ಧೇನ ಚೋದಿತಃ. ರಾವಣನ ತಾಯಿ ರಾವಣನ ಬಳಿ ಬಂದು ಹೇಳಿದಳು, ನೋಡು ಇದು ಅತಿ ಆಯಿತು, ಬಿಟ್ಟುಬಿಡು, ಸೀತೆಯನ್ನು ಹಿಡ್ಕೊಳ್ಬೇಡ ಅಂತ. ಮಂತ್ರಿ ವೃದ್ಧೇನ, ಬಹಳ ವೃದ್ಧನಾದ ಅವರ ಸೋದರ ಮಾವ ಅಲ್ಲ, ತಾತ, ಮಾತಾಮಹ, ಅವನು ಕೂಡ ಹೇಳಿದ. ಸುಮಾಲಿ ಅಂತ ಅವನ ಹೆಸರು. ಆ ಸುಮಾಲಿ ತನ್ನ ಮಗಳನ್ನ ಬಳಸಿಕೊಂಡ ದೇವತೆಗಳ ವಿರುದ್ಧ ಸೇಡು ತೀರಿಸಲಿಕ್ಕೆ. ತನ್ನ ಮಗಳನ್ನ ಸೀದಾ ಕರ್ಕೊಂಡು ಹೋಗಿ ವಿಶ್ರವಸ್ ಅನ್ನುವ ಋಷಿಯ ಜೊತೆ ಕೂಡಿಸಿದ. ವಿಶ್ರವಸ್ಸಿನಲ್ಲಿ 4 ಜನ ಮಕ್ಕಳು ಹುಟ್ಟಿದ್ರು. ರಾವಣ, ಕುಂಭಕರ್ಣ, ಶೂರ್ಪಣಖ, ವಿಭೀಷಣ ಅಂತ. ಆ ವಿಶ್ರವಸ್ಸಿನ 2ನೇ ಹೆಂಡತಿ ಸುಮ್ಮನಿರ್ಬೇಕೋ ಇಲ್ವೋ, ಅಂದ್ರೆ ರಾವಣನ ತಾಯಿ
ಯಾವಾಗಲೂ ದೇವತೆಗಳ ಮೇಲೆ ಸೇಡು ತೀರಿಸ್ಕೋ ಅಂತ ಹೇಳಿ ಚಿಕ್ಕಂದಿನಿಂದ ಫೀಡ್ ಮಾಡ್ತಾ ಇದ್ಲು. ಹೀಗೆ ತನ್ನ ಮಗನನ್ನ ರಾಕ್ಷಸಾಧಿಪತಿಯಾಗಿ ಮಾಡಲಿಕ್ಕೆ, ದೇವತೆಗಳ ಮೇಲೆ ಸೇಡು ತೀರಿಸಲಿಕ್ಕಾಗಿ ಬಳಸಿಕೊಂಡವ ಸುಮಾಲಿ. ಅಂತಹ ಸುಮಾಲಿ ಇಲ್ಲಿ ಬಂದು ಹೇಳ್ತಾನೆ, ಸೀತೆಯನ್ನು ಬಿಟ್ಟು ಬಿಡು. ಯಾಕೆ ಅಂದ್ರೆ ಲಂಘನಂಚ ಸಮುದ್ರಸ್ಯ ದರ್ಶನಂಚ ಹನುಮತಃ ವಧಂತ ರಕ್ಷತಾಂ ಯುದ್ಧೇ ಕಕ್ಕುರಿಯಾನ್ಮಾನಶೋ ಯುಧಿ ನಿದರ್ಶನಂತೆ ಪರ್ಯಾಪ್ತಂ ಜನಸ್ಥಾನೇ ಯದದ್ಭುತಂ. ಅಲ್ವಾ, ಜನಸ್ಥಾನದಲ್ಲಿ ಆದ ಒಂದು ಘಟನೆ ಸಾಲದ? ರಾಮ ನಮ್ಮ ಲೆವೆಲ್ಗೆ ಮೀರಿದವ ಅಂತ ಅಲ್ವಾ. ಆಮೇಲೆ ಲಂಘನಂಚ ಸಮುದ್ರಸ್ಯ, ಕಡಲನ್ನ ದಾಟಿದ್ದು, ಹನುಮಂತ ಕಡಲನ್ನ ದಾಟಿದ್ದು ಗೊತ್ತಾಗ್ಲಿಲ್ವೇ? ಹನುಮಂತನನ್ನು ನೋಡಿದಾಗಲೇ ಗೊತ್ತಾಗ್ಲಿಲ್ವೇ ಎಷ್ಟು ಬಲ ಇದೆ, ಅವನು ಯಾರಿಗೆ ಬಾಗಿ ಸಾಗುತ್ತಾ ಇದ್ದಾನೆ ಅಂತ. ವಧಂಸ ರಕ್ಷಸಾಂ ಯುದ್ಧೇ ಕಕ್ಕುರಿಯಾನ್ಮಾನುಷೋ ಯುಧಿ ಏವಂ ತಮಂತ್ರಿವೃದ್ಧೈಶ್ಚ ಮಾತ್ರಾ ಚ ಬಹುಬೋಧಿತಃ ನತ್ವಾಂ ಉತ್ಸಹತೆ ಮೋಕ್ತುಂ ಅರ್ಥಂ ಅರ್ಥಪರೋ ಯಥಾ. ವಿಪರೀತ ಹಣದ ಮೋಹಕ್ಕೆ ಒಳಗಾದವ ಹಣವನ್ನು ಬಿಡ್ಲಿಕ್ಕೆ ಕೇಳೋಲ್ಲ, ಹಾಗೆ ನಿನ್ನನ್ನ ಅವನು ಬಿಡ್ಲಿಕ್ಕೆ ಕೇಳ್ತಾ ಇಲ್ಲ. ನೋತ್ಸಹತ್ಯಮೃತೋ ಮೋಕ್ತುಂ, ಸಾಯದೆ ನಾನು ಬಿಡೋಲ್ಲ ಅಂತ ಇದ್ದಾನೆ. ತದೇಶಾ ಸುಸ್ಥಿರಾ ಬುದ್ಧಿ ಮೃತ್ಯುಲೋಭಾದುಪಸ್ಥಿತ ಭಯಾನ್ನ ಶಕ್ತಸ್ತ್ವಾಂ ಮೋಕ್ತುಂ ಅನಿರಸ್ತಸ್ಥ ಸಂಯುಗೇ. ಬಿಡ್ಲಿಕ್ಕೂ ಭಯ ಇದೆ, ಆದರೆ ಬಿಡ್ಲಿಕ್ಕೆ ಇಷ್ಟ ಇಲ್ಲ. ಯಾಕೆಂದ್ರೆ ಸತ್ ಮೇಲಾದ್ರೂ ಒಳ್ಳೆ ಕೀರ್ತಿ ಇರಲಿ ಅಂತ. ನೋಡಿದ್ರಾ, ಸಾಯೋ ಸ್ಟೇಜ್ ಬಂದಾಗ ಬೆದರಿ ರಾವಣ ಬಿಟ್ಬಿಟ್ಟ ಅನ್ನೋದಕ್ಕಿಂತ ನೋಡಿ ಸತ್ರು ಬಿಡ್ಲಿಲ್ಲ, ಸತ್ ಮೇಲೆ ಬಿಟ್ಟಿದ್ದು ಅಂತ ಹೇಳಿ ಜನರು ಅನ್ಬೇಕು ಅಂತ. ಅದೇನೋ ಒಂದು ಉತ್ತರ ಕೀರ್ತಿಯ ಮೋಹ ಇರುತ್ತೆ ಅವ್ರಿಗದು ಹೇಗೆ ಅಂತ ಗೊತ್ತಿರಲ್ಲ. ಅತ್ಯಂತ ನಾಸ್ತಿಕರು, ಏನೂ ಇಲ್ಲ ಅಂತ ನಂಬುವವರು ಹೆಸರಿಗೆ ಮಹತ್ವ ಕೊಡ್ತಾರೆ. ನಾಳೆ ಜನ ಏನು ಅನ್ಕೋತಾರೋ ಏನೋ. ಹೌದು ಹೌದು ಹೌದು, ಜರಾಸಂಧ ಭೀಮನ ಜೊತೆ ಯುದ್ಧ ಮಾಡಿದ್ದು ಅದೇ ಕಾರಣ. ಇವ್ರ ತಲೆಯಲ್ಲೂ ಅದೇ ಬಂತು, ದಿಲೀಪ್ ಅವರ ತಲೆಯಲ್ಲಿ. ಯಾಕಂದ್ರೆ ನಾಳೆ ಏನು ಅನ್ಕೊಳ್ತಾರೋ ಏನೋ ಅಂತ. ಅತ್ಯಂತ ನಾಸ್ತಿಕರು ಕೂಡ ನಾಳೆ ಏನು ಅನ್ಕೊಳ್ತಾರೋ ಏನೋ, ನಮ್ಮ ಕೀರ್ತಿ ಶಾಶ್ವತವಾಗಿರಬೇಕು, ಇದೇನು ಪ್ರಯೋಜನ ಅಂತ ಕೇಳಿದ್ರೆ ಅವ್ರಿಗೂ ಉತ್ತರ ಇಲ್ಲ. ಇದ್ದೇನು ಪ್ರಯೋಜನ, ಅವ್ರ ಹತ್ರನೂ ಉತ್ತರ ಇಲ್ಲ. ಜನ ನಡೀತಾ ಇರುತ್ತೆ. ಯಾವ ಉತ್ತರ ಕಂಡುಕೊಳ್ಳದೆ ಹೋದ್ರೂ ಅನಾಮಧೇಯರಾಗಂತೂ ಇರ್ಲಿಕ್ಕೆ ಇಷ್ಟಪಡೋಲ್ಲ. ಏನೋ ಒಂದು ಸಾಧನೆ ಮಾಡಬೇಕು, ಏನೋ ಒಂದು ಸಾಧನೆ ಮಾಡಬೇಕು ಅಂತಾನೆ ಅವರು. ಯಾರೋ ಒಬ್ಬ ಕ್ಯಾನ್ಸರ್ನಿಂದ ಸಾಯ್ತಾ ಇದ್ದೇನೆ ಅಂತ ಹೇಳಿ ನಿಶ್ಚಯ ಆಗಿ ಒಂದು ದೊಡ್ಡ ಉಪನ್ಯಾಸ ಕೊಟ್ಟ. ಅದು ಪುಸ್ತಕ ಎಲ್ಲ ಲಾಸ್ಟ್ ಲೆಕ್ಚರ್ ಅಂತನೋ ಏನೋ ಪುಸ್ತಕ ಎಲ್ಲ ಬಹಳ ಪ್ರಿಂಟ್ ಆಯಿತು. ಯಾಕೆಂದ್ರೆ ಸತ್ ಮೇಲಾದ್ರೂ ನನ್ನ ಹೆಸರು ಇರಬೇಕು. ಸಾಯುವ ಇಷ್ಟು ಚೆನ್ನಾಗಿ ಬದುಕಿದ್ದಾನೆ, ಸಾಯುವ ಮೊದಲು ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ ಅಂತ ಕೀರ್ತಿ ನಾನು ಸತ್ ಮೇಲೆ ಎಲ್ಲರಿಗೂ ಗೊತ್ತಾಗಲಿ ಅಂತ. ಅದೇನು ಮೋಹವೋ ಏನೋ, ಅದು ದೇವರಿದಾನೆ ಅಂತ ಬರಲಿಲ್ಲ. ಹಾಗಾಗ್ಬಿಡತ್ತೆ, ಜಸ್ಟ್ ಮಿಸ್ ಅಂತೇವಲ್ಲ ಆ ಥರ ಆಗೋಗುತ್ತೆ. ರಾಕ್ಷಸಾನಾಂ ಚತರ್ವೇಚಾಂ ಆತ್ಮನಶ್ಚ ವಧೇನಹಿ ನಿಹತ್ಯ ರಾವಣಂ ಸಂಖ್ಯೆ ಸರ್ವಥಾ ನಿಶಿತೈಶ್ವರೈಹಿ. ರಾಕ್ಷಸರು ಎಲ್ಲರನ್ನು ಕೊಂದು ತನ್ನನ್ನು ಕೊಂದು ಖಂಡಿತ ನಿನ್ನನ್ನು ಒಯ್ತಾರೆ ಅಂತ ಅವನಿಗೆ ಖಾತ್ರಿ ಇದೆ. ಅವನಿಗಿರೋದು ಮರಣದ ವಿಷಯವಾಗಿ ಕೆಟ್ಟ ಹೆಸರು ಬರಬಾರದೆ ಅಂತಲೇ ವಿನಃ ನಾನು ಬದುಕ್ತೀನಿ ಅಂತ ಅವನಿಗೂ ಖಾತ್ರಿ ಇಲ್ಲ. ಅದರಿಂದಾಗಿ ಏನು ಯೋಚನೆ ಮಾಡಬೇಡ, ಇದು ಮಾಯೆಯಿಂದ ಆಗಿದ್ದು ಅಂತ ಹೇಳಿದ್ಲು. ಶ್ರುತ್ವಾತು ತಂ ವಾನರ ಸೈನ್ಯನಾದಂ ಲಂಕಾಗತಾ ರಾಕ್ಷಸ ರಾಜಭೃತ್ಯಾ ಹತೌಜಸಿ ದೈನ್ಯ ಪರೀತ ಚೇಷ್ಟಾ ಶ್ರೇಯೋ ನ ಪಶ್ಯಂತಿ ನೃಪಸ್ಯ ದೋಷಾತ್. ನೋಡಲ್ಲಿ ಕಪಿಗಳ ಸದ್ದು ಕೇಳಿಸ್ತಾ ಇದೆ.
ಅದು ಇವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ರಾಕ್ಷಸರಿಗೆ. ಯಾಕೆಂದರೆ ಅವರಿಗೆ ನೈತಿಕವಾಗಿ ಮಾರಲಿ ರಾವಣ ಮಾಡಿದ್ದು ಸರಿ ಅಂತ ಹೇಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅವ್ರು ಏನು ಹೇಳ್ತಾ ಇದ್ದಾರೆ, ನಮ್ಮ ರಾಜ, ನಾವು ಅವನನ್ನು ಸಪೋರ್ಟ್ ಮಾಡ್ಬೇಕಷ್ಟೆ, ಇಲ್ಲಾಂದ್ರೆ ಇನ್ನೇನಿರುತ್ತೆ. ನಮ್ಮ ಅಸ್ತಿತ್ವ ಅಲ್ಲಿ ಅಡಗಿದೆ ಅಂತ ಹೇಳಿ ಅವರಿಗೆ ಬಹಳ ದೇಶದ ನಡೆ ನೈತಿಕವಾಗಿದ್ದರೆ ಅದನ್ನು ಸಮರ್ಥನೆ ಮಾಡಿಕೊಳ್ಳೋದ್ರಲ್ಲಿ ಏನೋ ಒಂದಿರುತ್ತೆ. ನಮ್ಮ ರಾಜ ತಪ್ಪು ಕಡೆಗೆ ಹೋಗ್ತಾ ಇದ್ದಾನೆ ಅಂತ ಗೊತ್ತಿರುತ್ತೆ, ಆದರೆ ಅನಿವಾರ್ಯವಾಗಿ ಬೆಂಬಲಿಸಬೇಕಾಗತ್ತೆ, ಅವಾಗ ಮೌನಿ ಆಗ್ಬೇಕಾಗತ್ತೆ. ಹಾಗಾಗೋಗುತ್ತೆ. ನಾವು ನಮ್ದು ಇದು ಅಷ್ಟೇ, ನಾ ಇದನ್ನು ಪಾಲನೆ ಮಾಡಬೇಕು. ಅಲ್ಲಿಗೆ ಬಂದು ನಿಂತ್ಬಿಡ್ತಾರೆ, ಅವೆಲ್ಲ ಗೊತ್ತಿಲ್ಲ, ನಾನು ಇದನ್ನು ಪಾಲನೆ ಮಾಡಬೇಕು. ಈ ಪರಿಸ್ಥಿತಿಗೆ ಬಂದು ನಿಲ್ತಾರೆ. ರಾಕ್ಷಸರೆಲ್ಲ ಆ ಪರಿಸ್ಥಿತಿಗೆ ಬಂದಿದ್ದಾರೆ. ಕಪಿಗಳಿಗೆಲ್ಲ ಖುಷಿ ಇದೆ ಅಂತ ಹೇಳುವಲ್ಲಿಗೆ 34ನೇ ಅಧ್ಯಾಯ. ಇನ್ನು 35ನೇ ಅಧ್ಯಾಯ ಮುಂದಿನ ಶನಿವಾರ. ನಾಳೆಯಿಂದ ಮಹಾಭಾರತ ಶುರು. ಕೃಷ್ಣಾರ್ಪಣ.